ಹೆಸರಲ್ಲಿ ಮೋಸ ಮಾಡ್ತಿರೋರು ಒಂದ್ ಕಡೆ ಆದ್ರೆ ಬ್ಯಾಂಕ್ಗಳೇ ಬೀದಿಗಿಳಿದು ಜನರನ್ನ ಮೋಸ ಮಾಡ್ತಿರೋದು ಇನ್ನೊಂದ್ ಕಡೆ. ಆ ಲ್ಯಾಂಡ್ನ ಅವನು ಇಟ್ಟು 36 ಲಕ್ಷ ಲೋನ್ ತಗೊಂಡಿದ್ದಾನೆ, ಪ್ಲಸ್ 7 lakhs ಬೇರೆ ಲೋನ್ ತಗೊಂಡಿದ್ದಾನೆ ಇವನ ಹೆಸರಲ್ಲಿ, ನೋಯಲ್ ಮೆಕಲ್ಸ್ ಅದರ ಹೆಸರಲ್ಲಿ ಓಡಿಯಾಗಿ. ನಮಗೆ ಯಾವ ಲೋನ್ ಬಂದಿಲ್ಲ, ನೀವು ಹೇಗೆ ಲೋನ್ ಕಟ್ಟ್ರಿ, ಈ ಥರ ನೋಟಿಸ್ ನಮಗೆ ಬಂದಿದೆ, ನಮ್ಮ ಅಡ್ರೆಸ್ಸಲ್ಲಿ ಬಂದಿದೆ ಅಂತ ಕೇಳಿದಾಗ ಅವರು ನೋಡಿದ್ರೆ ನೀವು ಲೋನ್ ತೆಗೆದಿರ ಅಂತ ಹೇಳ್ತಾರೆ ಅವರು. ನಾವು ನಮ್ಮ ಕೆಲಸ ಅಲ್ಲ, ನೀವು ಕೊಟ್ಟದ್ದು ಲೋನ್ ಅಲ್ಲ, ನೀವೇ ಅದು ಅವರನ್ನು ಇಟ್ಕೊಳ್ಬೇಕು ಅಂತ ನಾವು ಹೇಳಿದೆವು. DC ಗೊತ್ತಿರಲಿಲ್ಲ. DC ಕೋರ್ಟಲ್ಲಿ ಬ್ಯಾಂಕ್ ಬಂದು ಒಂದು ಅಪ್ಲಿಕೇಶನ್ ಫೈಲ್ ಮಾಡಿದ್ದಾರೆ. ನಾವು ಲೋನ್ ಕೊಟ್ಟಿದ್ವಿ, ಅವರಿಗೆ ನೋಟಿಸ್ ಎಲ್ಲ ಕೊಟ್ಟಿದ್ವಿ, ಅವರು ಲ್ಯಾಂಡನ್ನು ಮಾರ್ಟ್ಗೇಜ್ ಮಾಡಿ ಕೊಟ್ಟಿದ್ದಾರೆ. ಬಟ್ ಇವರು ಬಂದು ನಮಗೆ ಗ್ಯಾರಂಟಿ ಕೊಟ್ಟಿದ್ದಾರೆ ಲ್ಯಾಂಡ್ದು. ನಾವು ನೋಟಿಸ್ ಕೊಟ್ಟು ಕೂಡ ಅಮೌಂಟ್ ಅವ್ರು ಪೇ ಮಾಡಲಿಲ್ಲ. ನೀವು ನಿಮ್ಮ ತಹಸೀಲ್ದಾರ್ನ ಇಟ್ಟು ಆ ಜಾಗನ ತೆಗೆದು ನಮಗೆ ಕೊಡಬೇಕು ಅಂತ. ನಮಸ್ಕಾರ, ADN.comಗೆ ಸ್ವಾಗತ. ನಾನು GM ಪವಿತ್ರ. ಬ್ಯಾಂಕ್ಗಳ ಹೆಸರಲ್ಲಿ ಮೋಸ ಮಾಡ್ತಿರೋರು ಒಂದ್ ಕಡೆ ಆದ್ರೆ ಬ್ಯಾಂಕ್ಗಳೇ ಬೀದಿಗಿಳಿದು ಜನರನ್ನ ಮೋಸ ಮಾಡ್ತಿರೋದು ಇನ್ನೊಂದ್ ಕಡೆ. ಈ ಹಿಂದೆ ನಾವು ಒಂದು ವಿಡಿಯೋ ಮಾಡಿ ಬ್ಯಾಂಕ್ ಹೇಗೆ ಫ್ರಾಡ್ ಮಾಡ್ತಾ ಇದೆ ಅಥವಾ ಫ್ರಾಡ್ಸ್ಟರ್ಸ್ ಗಳ ಜೊತೆಗೆ ಸೇರ್ಕೊಂಡು ಬ್ಯಾಂಕ್ ಹೇಗೆ ಜನರನ್ನ ಮೋಸ ಮಾಡ್ತಾ ಇದೆ ಅಂತ ಒಂದು ವಿಡಿಯೋ ಮಾಡಿದ್ವಿ. ಈಗ ಅದರ ಮುಂದುವರಿದ ಭಾಗವಾಗಿ ಪ್ರಕರಣದಲ್ಲಿ ಪೊಲೀಸರು ಹೇಗೆ ಈಗ ಜನರನ್ನ ಮಂಗ ಮಾಡ್ತಿದ್ದಾರೆ ಅಥವಾ ಜನರಿಗೆ ಹೇಗೆ ಮೋಸ ಮಾಡ್ತಿದ್ದಾರೆ ಅನ್ನೋ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಮ್ ಜೊತೆ ಹಿಂದೂ ಪತ್ರಿಕೆಯ ರಿಟೈರ್ಡ್ ಫೋಟೋ ಜರ್ನಲಿಸ್ಟ್ ಆಗಿರುವಂತಹ ಈಶ್ವರ್ ರಾಜ್ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಹಾಗೇನೆ ನಮ್ ಜೊತೆ ವಿಕ್ಟಿಮ್ ಅಥವಾ ಬಲಿಪಶು ಆಗಿರುವಂತ ನೋವೆಲ್ ಮೈಕಲ್ ಸಲ್ದಾನ್ ಅವರು ಸಹ ನಮ್ ಜೊತೆ ಇದ್ದಾರೆ. ಸರ್ ನಿಮ್ಗೂ ಸಹ ಚರ್ಚೆಗೆ ಸ್ವಾಗತ. ಮೈಕಲ್ ಅವರೇ, ನಿಮ್ಮಿಂದನೇ ನಾನು ಸ್ಟಾರ್ಟ್ ಮಾಡ್ಬಿಡ್ತೇನೆ. ಮೊದಲನೇದಾಗಿ ನಿಮ್ಗೆ ಈಗ ಮೋಸ ಆಗ್ತಾ ಇದೆ ಅಥವಾ ನನ್ಗೆ ಈಗ ಈ ರೀತಿ ಫ್ರಾಡ್ ಮಾಡ್ತಿದ್ದಾರೆ ಅಂತ ಯಾವತ್ತೂ ಗಮನಕ್ಕೆ ಬಂದಿಲ್ವಾ ಅಂತ? ನಮಗೆ ಬಂದಿಲ್ವಾ, ಇದು ನೋಟಿಸ್ ಬರುವಾಗ ನಮಗೆ ಗೊತ್ತಾಯ್ತು ಈ ತರ ಫ್ರಾಡ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಯ್ತು. ಅದನ್ನ ನೋಟಿಸ್ ಇಟ್ಕೊಂಡು ನಾವು ಬ್ಯಾಂಕ್ಗೆ ಹೋದೆವು. ಆ ಥರ ಅವಾಗ ನಾವು ಕೇಳಿದ್ವಿ, ನಮಗೆ ಯಾವ ಲೋನ್ ಬಂದಿಲ್ಲ, ನೀವು ಹೇಗೆ ಲೋನ್ ಕಟ್ಟ್ರಿ, ಈ ಥರ ನೋಟಿಸ್ ನಮಗೆ ಬಂದಿದೆ, ನಮ್ಮ ಅಡ್ರೆಸ್ಸಲ್ಲಿ ಬಂದಿದೆ ಅಂತ ಕೇಳಿದಾಗ ಅವರು ನೋಡಿದ್ರೆ ನೀವು ಲೋನ್ ತೆಗೆದಿರ ಅಂತ ಹೇಳ್ತಾರೆ ಅವರು. ಬ್ಯಾಂಕಲ್ಲಿ ಹೇಳ್ತಾರೆ ಅವರು, ನೀವು ಲೋನ್ ತೆಗೆದಿರ ಅಂತ. ನಾವು ಯಾವ ಲೋನ್ ತೆಗಲಿಲ್ಲ, ಈ ಬ್ಯಾಂಕ್ ಸಹ ನಾವು ನೋಡಿಲ್ಲ, ಈ ಬ್ಯಾಂಕ್ ಸಹ ನೋಡಿಲ್ಲ. ಇಲ್ಲಿ ಬಂದಾಗ ನೋಟಿಸ್ ಬಂದಾಗ ಕೆನರಾ ಬ್ಯಾಂಕ್, ನೆಲ್ಲಿಕಾ ಸ್ಟ್ರೀಟ್, ಈಗ ಬಂದರಿಗೆ ಹೋಗಿದೆ. ಅದರ ನಂತರ ನೀವೇನ್ ಮಾಡಿದ್ರಿ? ಅದರ ನಂತರ ಅವ್ರು ಹೇಳಿದ್ರು, ನಿಮಗೆ ನೋಡಿದ್ರೆ ಪ್ರಾಡಕ್ಟ್ಸ್ ಅನ್ನು ಹಿಡಿದುಕೊಂಡು ಬನ್ನಿ ಅಂತ ನಾವು ಇಟ್ಕೊಂಡು, ನಮಗೆ ಹೇಳ್ತಾರೆ ಅವರು, ಇಟ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ನಾವು ನಮ್ಮ ಕೆಲಸ ಅಲ್ಲ, ನೀವು ಕೊಟ್ಟದ್ದು ಲೋನ್ ಅಲ್ಲ, ನೀವೇ ಅದು ಅವರನ್ನು ಇಟ್ಕೊಳ್ಬೇಕು ಅಂತ ನಾವು ಹೇಳಿದೆವು. ಮತ್ತೆ ಸಹ ಅವ್ರಿಗೆ ನೀವು ಮಾಡಿ ಹೆಲ್ಪ್ ಮಾಡಿದರೆ ಬೇಗ ಆಗುತ್ತೆ ನಿಮ್ಮ ಇದೆಲ್ಲ ಅಂತ ಹೇಳಿದರು. ಅದಕ್ಕೆ ನಾವು ಅವರನ್ನು ಹುಡ್ಕೊಂಡು ಹೋದೆವು. ಅಲ್ಲಿ ಹುಡ್ಕೊಂಡು ಹೋದಾಗ ಅವರು ಫಾದರ್ ಮಲ್ಲರ್ ಹಾಸ್ಪಿಟ್ಲ್ ಇದೆ, ಅಲ್ಲಿ ಎಲ್ಲಿ CC ಕ್ಯಾಮರಾ ಇದೆ ಅಲ್ಲಿ ಕರೆದಿದ್ದಾರೆ ನಮಗೆ, ನೀವು ಬನ್ನಿ ಅಲ್ಲಿ ಅಂತ. ಅಲ್ಲಿ ಹೋದಾಗ ಅವರು ಹೇಳಿದ್ರು, ನಿಮಗೆ ಲೋನನ್ನು ಎರಡು ಫ್ರಾಡ್ಸ್ಟರ್ಸ್, ಫಾದರ್ ಮಲ್ಲರ್ ಹಾಸ್ಪಿಟಲ್ ಇದೆ, ಅಲ್ಲಿ ಹಾಸ್ಪಿಟ್ಲಲ್ಲಿ ಎಲ್ಲಿ CCTV ಇದೆ ಅಲ್ಲಿ ನಿಂತ್ಕೊಂಡು ಇವ್ರನ್ನ ಬರೋದು ಕೇಳಿದ್ದಾರೆ. ಇವ್ರು ಹೋಗಿ ಅವ್ರನ್ನ ಹಿಡ್ಕೊಂಡು ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಹ್ಯಾಂಡ್ ಓವರ್ ಮಾಡಿದ್ರೆ ಅದು 27/3/2019 ಹ್ಯಾಂಡ್ ಓವರ್ ಮಾಡಿದ್ದಾರೆ. ಪೊಲೀಸ್ ಅವ್ರನ್ನ ಕಸ್ಟಡಿಗೆ ತಗೊಂಡು ಇನ್ಸ್ಪೆಕ್ಟರ್ಗೆ ಇನ್ಫಾರ್ಮ್ ಮಾಡಿದ್ದೀನಿ, ಅವ್ರು ಬರ್ತಾರೆ, ಅವರು ಒಂದು ಟೆಂಪಲಲ್ಲಿ, ಮಂಗಲಾದೇವಿ ಟೆಂಪಲಲ್ಲಿ ಜಾಥಾ ನಡೀತಾ ಇದೆ, ನಾನು ಹೇಳಿದ್ದೀನಿ ಅಂತ ನಮಗೆಲ್ಲ ಇದು ಆ್ಯಕ್ಷನ್ ತೊಗೊಳೋಕೆ ಕೇಳಿದ್ದಾರೆ, ಅರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿದ್ದಾರೆ. ಊಟ ಮಾಡೋದಕ್ಕೆ ಕೇಳಿ, ಊಟ ಮಾಡಿ ಬನ್ನಿ, ನಾನು ಅಷ್ಟೊತ್ತಿಗೆ ಎಲ್ಲ ಮಾಡಿ ಇಟ್ಟಿರ್ತೀನಿ ಇವನಿಗೆ ಅರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಇವರು ಊಟ ಮಾಡಿ ಬರೋದಷ್ಟಕ್ಕೆ ಅವನ ಹತ್ರ ಎಲ್ಲ ರಿಟರ್ನ್ ಸ್ಟೇಟ್ಮೆಂಟ್ ತಗೊಂಡ್ಬಿಟ್ಟಿದ್ದಾರೆ. ಈಗ ಪ್ರಕರಣದ ತನಿಖೆ ಎಲ್ಲ ಎಲ್ಲಿ ತನಕ ಬಂದಿದೆ ಸರ್? ಇವಾಗ ನಾವು ಎಲ್ಲ ಡಾಕ್ಯುಮೆಂಟ್ಸ್ ಏನೇನು ಫ್ರಾಡ್ ಆಗಿದೆ ಎಲ್ಲ ಕೂಡ ನಾವು ಪೊಲೀಸ್ಗೂ ತಿಳಿಸಿದ್ವಿ. ಡೀಟೇಲ್ಡ್ ಆಗಿ ಎಲ್ಲ ಪೊಲೀಸ್ಗೆ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ವಿ. ಆವಾಗ 2019 ಇವರು ಬಂದು ನಮಗೆ ಮೇ ತಿಂಗಳಲ್ಲಿ ನಮಗೆ ಬಂದು ಭೇಟಿ ಮಾಡ್ತಾರೆ. ಈ ಥರ ಸರ್, ನಮ್ಗೆ ನಾವು ಮದುವೆಗೋಸ್ಕರ 3.5 ಲಕ್ಷ ಲೋನ್ ಬೇಕು ಅಂತ ಕೇಳಿ ಒಂದು ಕ್ಲಾಸ್ಮೇಟ್ ಇಬ್ರಾಹಿಂ ಅಂತ ಅವ್ರ ಹತ್ರ ಕೇಳಿದೆ. ಅವರು ಬಂದು ಶೇಖ್ ಅಬ್ದುಲ್ಲಾ ನ್ಯಾಮ್ರೋಸನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅವರು ನಿಮ್ಮ ಹತ್ರ ಏನಿದೆ ಬ್ಯಾಂಕಲ್ಲಿ ಇಟ್ಟು ಇದು ಲೋನ್ ತೆಗಿಬೇಕಲ್ಲ ಅಂತ.
ಆವಾಗ ಅವರು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ನಮ್ಮ ಹತ್ರ ಅಂತ ಹೇಳಿದ್ದಕ್ಕೆ ಅಗ್ರಿಕಲ್ಚರ್ ಲ್ಯಾಂಡೆಲ್ಲ ಇಟ್ಟು ಕೊಡೋದಿಲ್ಲ, ಆದರೆ ಪರವಾಗಿಲ್ಲ ನೀವು ನಿಮ್ಮ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿ ನನಗೆ, ನಾನು ಒಪಿನಿಯನ್ ತೊಗೊಂಡು ಬರ್ತೀನಿ ಅಂತ ಹೇಳಿ ತಗೊಂಡೋಗಿದ್ದವರು ಬರಲೇ ಇಲ್ಲ. ಇವರೇ ಏನು ಮಾಡಿಬಿಟ್ಟಿದ್ದಾರೆ, ಇವರಿಗೆ ನೋಟಿಸ್ ಬಂದ ಮೇಲೆ ಗೊತ್ತಾಯಿತು ಆ ಲ್ಯಾಂಡ್ನ ಅವನು ಇಟ್ಟು 36 ಲಕ್ಷ ಲೋನ್ ತೊಗೊಂಡಿದ್ದಾನೆ, ಪ್ಲಸ್ 7 lakhs ಬೇರೆ ಲೋನ್ ತೊಗೊಂಡಿದ್ದಾನೆ ಇವನ ಹೆಸರಲ್ಲಿ, ನೋಯಲ್ ಮೆಕಲ್ಸ್ ಹೆಸರಲ್ಲಿ ಓಡಿಯಾಗೆ. ಈಗ ಹಳೆ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಸಿಗ್ನೇಚರ್ ಅಲ್ಲೂ ಸಹ ಫ್ರಾಡ್ ಮಾಡಿದ್ರು ಅಂತ. ಆ ಸಿಗ್ನೇಚರ್ ವಿಚಾರ ಎಲ್ಲ ನೀವು ಪೊಲೀಸರಿಗೂ ಸಹ ಕಂಪ್ಲೇಂಟ್ ಮಾಡಿದ್ರಿ. ಅದರ ನಂತರ ತನಿಖೆಯಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಗಿದೆ? ತನಿಖೆ ನಡೀತಾ ಇದೆ ಅಂತ ಹೇಳ್ತಾ ಇದ್ರು. ಬಟ್ ತನಿಖೆ ನಡೀತಾ ಇದ್ದಿದ್ದು ಪೊಲೀಸ್ ಕಡೆಯಿಂದ ಯಾವುದು ತುಂಬಾ 2023 ತನಕ ಯಾವುದು ತನಿಖೆನೇ ನಡೆದಿಲ್ಲ. ಬರೀ ಗೌರ್ಮೆಂಟ್ ಆಫೀಸಲ್ಲಿ ನಾವು ಯಾವುದು ಕಂಪ್ಲೇಂಟ್ ಕೊಟ್ವಿ, DC ಕನ್ವರ್ಷನ್ ಆಗಿರೋದು, ಪಂಚಾಯತಲ್ಲಿ 9/11 ಆಗಿರೋದು, ಅದಕ್ಕೆಲ್ಲ ತನಿಖೆ ಆಗಿ ರಿಪೋರ್ಟ್ ಕೊಟ್ಟು ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ FIR ಆಗಿ DC ಕನ್ವರ್ಷನ್ ಕ್ಯಾನ್ಸಲ್ ಆಯಿತು, 9/11 ಕ್ಯಾನ್ಸಲ್ ಆಯಿತು. ಇವಾಗ ಇದೆಲ್ಲ ನಾವು ತಗೊಂಡೋಗಿ ಪೊಲೀಸ್ಗೆ ಕೊಟ್ಟಿದ್ವಿ, ಈ ಥರ ಫ್ರಾಡ್ ಆಗಿದೆ ನೋಡಿ, ಇದನ್ನು ಫ್ರಾಡ್ ಮಾಡಿ ಪ್ರಾಪರ್ಟಿ 10 cents ಆಫ್ ಲ್ಯಾಂಡ್ ಗಿಫ್ಟ್ ಡೀಡ್ ಆಮೇಲೆ ಅಗ್ರಿಮೆಂಟ್ ಮಾಡಿ ಸೇಲ್ ಎಲ್ಲ ಮಾಡ್ಕೊಂಡಿದ್ದಾರೆ, ಈ ಫ್ರಾಡುಲೆಂಟ್ ಡಾಕ್ಯುಮೆಂಟ್ಸ್ ಇಟ್ಕೊಂಡೇ ಮಾಡಿದ್ದಾರೆ ಅಂತ ಹೇಳಿ. ಇದಾದ್ಮೇಲೆ DC-ಗೆ ಗೊತ್ತಿರಲಿಲ್ಲ, DC ಕೋರ್ಟಲ್ಲಿ ಬ್ಯಾಂಕ್ ಬಂದು ಒಂದು ಅಪ್ಲಿಕೇಶನ್ ಫೈಲ್ ಮಾಡಿದ್ದಾರೆ. ಏನಕ್ಕೆ ಅಂದರೆ ನಾವು ಲೋನ್ ಕೊಟ್ಟಿದ್ವಿ, ಅವರಿಗೆ ನೋಟಿಸ್ ಎಲ್ಲ ಕೊಟ್ಟಿದ್ವಿ, ಅವರು ಲ್ಯಾಂಡನ್ನು ಮಾರ್ಟ್ಗೇಜ್ ಮಾಡಿ ಕೊಟ್ಟಿದ್ದಾರೆ, ಬಟ್ ಇವರು ಬಂದು ನಮಗೆ ಗ್ಯಾರಂಟಿ ಕೊಟ್ಟಿದ್ದಾರೆ ಲ್ಯಾಂಡ್ದು, ನಾವು ನೋಟಿಸ್ ಕೊಟ್ಟು ಕೂಡ ಅಮೌಂಟ್ ಅವ್ರು ಪೇ ಮಾಡಲಿಲ್ಲ, ನೀವು ನಿಮ್ಮ ತಹಸೀಲ್ದಾರ್ನ ಇಟ್ಟು ಆ ಜಾಗನ ತೆಗೆದು ನಮಗೆ ಕೊಡಬೇಕು ಅಂತ. ಸೊ ಆ ಕೇಸ್ ಫೈಲ್ ಮಾಡುವಾಗ ನಮ್ಗೆ ಫೈಲ್ ಮಾಡಿ ಆರ್ಡರ್ ತೊಗೊಂಡು ಹೋಗಿದ್ದಾರೆ ಬ್ಯಾಂಕ್ ಅವರು 5/8/2019ಗೆ. ನಾವು ಅದಕ್ಕೆ ಮುಂಚೆನೇ DC ಹತ್ರ ಕಂಪ್ಲೇಂಟ್ ಕೊಟ್ಟು DC ಬಂದು ಫ್ರಾಡುಲೆಂಟ್ ಕನ್ವರ್ಷನ್ಗೆ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಕೋರ್ಟಲ್ಲಿ ಬ್ಯಾಂಕನ್ನು ಪಾರ್ಟಿ ಮಾಡಿ ಬ್ಯಾಂಕಿಗೂ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಬ್ಯಾಂಕಿಗೆ ಗೊತ್ತಿದೆ ಈ ಥರ ಒಂದು ಕೇಸ್ ನಾವು DC ಕೋರ್ಟಲ್ಲಿ ಅಟೆಂಡ್ ಮಾಡ್ತಾ ಇದ್ವಿ ಅಂದರೆ, DC-ಗೆ ಗೊತ್ತಿಲ್ಲದ್ರೆ ಈ ಅಪ್ಲಿಕೇಶನ್ ಸೆಕ್ಷನ್ 14 ಸರ್ಫೇಸ್ ಆ್ಯಕ್ಟಲ್ಲಿ ಜಪ್ತಿ ಮಾಡಿ ಜಾಗ ತಗೊಳ್ಳೋದಕ್ಕೆ ಒಂದು ಆರ್ಡರ್ ತಗೊಂಡು ಹೋಗಿದ್ದಾರೆ 5/8/2019. ತಗೊಂಡೋಗಿದ ತಕ್ಷಣ ನಮಗೆ ಆರ್ಡರ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ DC-ಗೆ ಹೇಳಿದ್ವಿ, DC ಯಾವತ್ತು ನಾವು ಅವರಿಗೆ ಇನ್ಫಾರ್ಮ್ ಮಾಡಿದ್ವಿ ಆವತ್ತೇ ಅವರು ಕ್ಯಾನ್ಸಲ್ ಮಾಡಿಬಿಟ್ರು ಅದನ್ನು. ಅದಕ್ಕೆ ಡಾಕ್ಯುಮೆಂಟ್ಸೇ ಇದೆ, DC ಕ್ಯಾನ್ಸಲ್ ಮಾಡಿದ್ದು ಆರ್ಡರ್. ಇದರಲ್ಲಿ ಬ್ಯಾಂಕ್ದು ಫ್ರಾಡ್ ಪ್ಲೇ ಇದೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಲಾಸ್ಟಲ್ಲಿ ನೋಡಿದ್ರೆ ಆರ್ಡರ್ ಅಂತ ಇದೆ, ನೆಕ್ಸ್ಟ್ ಪೇಜಲ್ಲಿ ಅಲ್ಲಿ ಫ್ರಾಡ್ ಪ್ಲೇ ಅಂತ ಹಾಕೊಂಡು ರೀಕಾಲ್ ಮಾಡಿದ್ದಾರೆ ಆರ್ಡರ್ನ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಈ ರೀಕಾಲ್ ಮಾಡಿದ ಮೇಲೆ ಬ್ಯಾಂಕ್ ಅವರಿಗೆ ನೆಕ್ಸ್ಟ್ ಕೋರ್ಟ್ಗೆ ಹೋಗೋದಕ್ಕೆ ಆಗೋದೇ ಇಲ್ಲ. ಬಟ್ ಆದರೆ ಬ್ಯಾಂಕ್ ಕ್ಲೆವರ್ ಆಗಿ ಏನು ಮಾಡಿಬಿಟ್ರು, 13/6/2019ಕ್ಕೆ DC ಕೋರ್ಟಲ್ಲಿ DC-ಗೆ ಗೊತ್ತಿಲ್ಲದ್ರೆ ಒಂದು ಕೇಸ್ ಫೈಲ್ ಮಾಡಿದ್ದಾರೆ. ಅದು ಸರ್ಫೇಸ್ ಆ್ಯಕ್ಟಲ್ಲಿ ಸೆಕ್ಷನ್ 14 ಒಂದು ಕೇಸ್ ಫೈಲ್ ಮಾಡಿದ್ದಾರೆ. 4 ದಿವಸ ಬಿಟ್ಟು 17/6/2019 DRT ಡೆಟ್ ರಿಕವರಿ ಟ್ರಿಬ್ಯುನಲ್ ಅಂತ ಬೆಂಗಳೂರಲ್ಲಿ ಇದೆ, ಅಲ್ಲಿ ಒಂದು ಕೇಸ್ ಫೈಲ್ ಮಾಡಿದ್ದಾರೆ ರಿಕವರಿ ಪ್ರೊಸೀಡಿಂಗ್. ಈ ರಿಕವರಿ ಪ್ರೊಸೀಡಿಂಗ್ ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ, ಇವರು ಬಂದು ಯಾವಾಗ DC ಕೋರ್ಟ್ ಮುಂದೆ ಹೋಗಿ ಸೆಕ್ಷನ್ 14 ಪೊಸೆಷನ್ ಟೇಕನ್ ನೋಟಿಸ್ಗೆ ಒಂದು ಅಪ್ಲಿಕೇಶನ್ ಫೈಲ್ ಮಾಡಿದ್ದಾರೆ, ಅದರಲ್ಲಿ ಆರ್ಡರ್ ಆದಮೇಲೆ DRT-ಗೆ ಬರಬೇಕು. ಬಟ್ ಆದರೆ ಇವರು 4 ದಿವಸದಲ್ಲಿ DC ಕೋರ್ಟಲ್ಲಿ ಈ ಕೇಸ್ ಫೈಲ್ ಮಾಡಿ ಆರ್ಡರ್ ಆಗೋದಕ್ಕೆ ಮುಂಚೆನೇ ಇವರು ಇಲ್ಲಿ DRT-ಲಿ ಬಂದು ಕೇಸ್ ಫೈಲ್ ಮಾಡಿಬಿಟ್ರು. ಕೇಸ್ ಫೈಲ್ ಮಾಡಿ ಇಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ DRT-ಗೆ ಕೊಟ್ಬಿಟ್ಟಿದ್ದಾರೆ. ಈ ಕೇಸಿಗೆ ಸಂಬಂಧಪಟ್ಟದ್ದು ಇದು 36 lakhs ಲೋನ್ ಗೋಲ್ಡನ್ ಎಂಟರ್ಪ್ರೈಸಸ್ ಅಂತ ಒಂದು ಕಂಪನಿಗೆ ಕೊಟ್ಟಿರೋದು. ಯಾವಾಗ ನಾವು ಬಂದು ಪೊಲೀಸಿಗೆ ಹೇಳಿದ್ವಿ ಈ ಥರ ಬಂದು DC ಕೋರ್ಟಲ್ಲಿ ಆರ್ಡರ್ ಆಗಿದ್ದು ಕ್ಯಾನ್ಸಲ್ ಆಗಿದೆ, ಫ್ರಾಡ್ ಪ್ಲೇ ಅಂತ ಕಂಡು ಬಂದಿದೆ ಅಂತ DC ಆರ್ಡರ್ ಮಾಡಿದ್ದಾರೆ ಅಂತ ಹೇಳುವಾಗ, ಕಮಿಷನರ್ಗೆ ಹೋಗಿ ನಾವು ಮೀಟ್ ಮಾಡಿದ್ವಿ ಆರ್ಡರ್ನ ಇಟ್ಕೊಂಡು. ಕಮಿಷನರ್ಗೂ ನಾನು ಇಮೇಲಲ್ಲಿ ಕಳಿಸಿದ್ದೀನಿ, ಬ್ಯಾಂಕ್ ಅವರು ಬಂದರೆ ಜಪ್ತಿ ಮಾಡೋದಕ್ಕೆ ನೀವು ಪರ್ಮಿಷನ್ ಏನು ಕೊಡಬೇಡಿ, ಪೊಲೀಸ್ ಅಸಿಸ್ಟೆನ್ಸ್ ಕೇಳ್ತಾರೆ ಕೊಡಬೇಡಿ, ಇದು ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ನಾವು ಹೇಳಿದ್ವಿ. ಹೇಳಿದ ಮೇಲೆ IO ಹೋಗಿ
16/7/2019 ಎಲ್ಲ ಡಾಕ್ಯುಮೆಂಟ್ ಸೀಸ್ ಮಾಡಿಬಿಟ್ರು. ಈ ಡಾಕ್ಯುಮೆಂಟ್ ಸೀಸ್ ಮಾಡಿದಾರಲ್ಲ, ಇಷ್ಟು ಡಾಕ್ಯುಮೆಂಟ್ಸ್ನ ಯಾವ ಥರ ಸೀಸ್ ಮಾಡಿದ್ದಾರೆ ಅದೇ ಥರ ಮಾಜಾರ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು. ಬಟ್ ಪೊಲೀಸ್ ಹಂಗೆ ಮಾಡಲಿಲ್ಲ. ಅವರಿಷ್ಟಕ್ಕೆ ಇದನ್ನು ತಿರ್ಗಾ ರೀಸೀರಿಯಲೈಸ್ ಮಾಡಿ ಸೀರಿಯಲ್ ನಂಬರ್ ಬೇರೆ ಬೇರೆ ಅವರೇ ಹಾಕ್ಕೊಂಡು ಸಬ್ಮಿಟ್ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಡಾಕ್ಯುಮೆಂಟ್ಸು ಸಬ್ಮಿಟ್ ಆಗಿಲ್ಲ. ಇವರು ಬ್ಯಾಂಕಿಗೆ ಹೋಗಿ ಕೇಳುವಾಗ ನಾವು ಸಾಲ ತಗೊಳ್ಳಿಲ್ಲ, ನಮಗೆ ಬಂದು ಈ ಥರ ನೋಟಿಸ್ ಕಳಿಸಿದ್ದೀರಾ, ಆಮೇಲೆ ಇನ್ನೊಂದು ನೋಟಿಸ್ ಒಂದು ಕಳಿಸಿದ್ದೀರಾ ನೀವು, ನಮ್ಮ ಮನೆ ಗೋಡೆ ಮೇಲೆ ಪೇಸ್ಟ್ ಮಾಡಿ ಹೋಗಿದ್ದೀರಾ, ಅದರಲ್ಲಿ ಬಂದು ನೋಯಲ್ ಸಲ್ದಾನಾ ಅಂತ ಇದೆ, ಅದರ ಫಸ್ಟಿಗೆ ಹೇಳ್ತೀರಾ ನೋಟಿಸಲ್ಲಿ ಸೆಕ್ಷನ್ 13(2) ಅಲ್ಲಿ 1/12/2018 ಹೇಳ್ತೀರಾ ಗ್ಯಾರಂಟರ್ಸ್ ಅಂತ ನಾನು ನನ್ನ ತಂದೆನ. ನೆಕ್ಸ್ಟ್ ನೋಟಿಸಲ್ಲಿ ಹೇಳ್ತೀರಾ 13(4) ಪೊಸಿಷನ್ ನೋಟಿಸಲ್ಲಿ ನೋಯಲ್ ಸಲ್ದಾನಾ ಅಂತ ಒಬ್ಬನು ಪಾರ್ಟ್ನರ್ ಗ್ಯಾರಂಟರ್ ಅಂತ ಹೇಳ್ತೀರಾ. ಶೇಖ್ ಅಬ್ದುಲ್ಲಾ ಮ್ಯಾನೇಜಿಂಗ್ ಪಾರ್ಟ್ನರ್ ಆಫ್ ದಿ ಬಾರೋವರ್ ಫರ್ಮ್ ಅಂತ ಹೇಳ್ತೀರಾ. ನನ್ನ ತಂದೆನ ಗ್ಯಾರಂಟರ್ ಅಂತ ಹೇಳ್ತೀರಾ. ಯಾವುದು ಇದರಲ್ಲಿ ಸತ್ಯ ಅಂತ ಕೇಳುವಾಗ ಅವ್ರ ಶಾಕಿಗೆ ಇನ್ನೊಂದು ನೋಟಿಸ್ 7,000 ರೂಪಾಯಿ 7,000 ರೂಪಾಯಿಗೆ ಒಂದು ಲಾಯರ್ ನೋಟಿಸ್ ಬರ್ತಾ ಇದೆ. ಇದು 7 ಲಕ್ಷಕ್ಕೆ ನೋಯಲ್ ಸಲ್ದಾನಾಗೆ ಡೈರೆಕ್ಟ್ ಆಗಿ 7 ಲಕ್ಷ ರೂಪಾಯಿ ಲೋನ್ ಕೊಟ್ಟಿರ್ತಾರೆ. ಆ ಲೋನ್ಗೆ ಇದು ಯಾವುದು ಪೇ ಮಾಡಲಿಲ್ಲ ಅವನು ಅಮೌಂಟ್, ಇಂಟ್ರೆಸ್ಟ್ ವಿತ್ ಇಂಟ್ರೆಸ್ಟ್ 8.33 lakhs ಆಗಿದೆ ಅಂತ ಹೇಳಿ 6/5/2019 ಈ ನೋಟಿಸ್ ಬಂದಿದೆ. ಈ 3 ನೋಡಿದ್ರೆ ರಿಜಿಸ್ಟರ್ಡ್ ಪೋಸ್ಟಲ್ಲಿ ಬಂದಿದೆ. ಒಂದು ಫಸ್ಟ್ ನೋಟಿಸ್ 1/12/2018 13(2) ಆಫ್ ಸರ್ಫೇಸ್ ಆಕ್ಟ್ ಅಲ್ಲಿ ಕೊಟ್ಟಿರೋದು ಡಿಮಾಂಡ್ ನೋಟಿಸ್ ರಿಜಿಸ್ಟರ್ಡ್ ಪೋಸ್ಟಲ್ಲಿ ಬಂದಿದೆ. ಇದು ರಿಜಿಸ್ಟರ್ಡ್ ಪೋಸ್ಟಲ್ಲಿ ಬಂದಿದೆ. ಬಟ್ ಆದ್ರೆ ಎಲ್ಲ ಅಡ್ರೆಸ್ ಕೂಡ ತಪ್ಪು ಅಡ್ರೆಸ್ಸೇ ಇಲ್ಲ ಅಂತ ಅಡ್ರೆಸ್ ಇಲ್ಲ ಅಂತ ಹೇಳಿ ಇವರು ಯಾವ ಅಡ್ರೆಸ್ ಅಲ್ಲಿ ಇದ್ದಾರೆ ಅನ್ನೋದು ಅಡ್ಯಾರ್ ಪಂಚಾಯತ್ ಅವರೇ ಒಂದು ಲೆಟರ್ ಕೊಟ್ಟಿದ್ದಾರೆ ಅವರಿಗೆ, ಇವರು ಯಾವ ಅಡ್ರೆಸ್ ಅಲ್ಲಿ ಇದ್ದಾರೆ ಅಂತ. ಜಾನ್ ಸಲ್ದಾನ ಇದೆ, ಹಿಂದ್ಗಡೆ ನೋಯಲ್ ಮೈಕಲ್ ಸಲ್ದಾನ ಇದೆ. ಜಾನ್ ಸಲ್ದಾನ ಅಂಡ್ ನೋಯಲ್ ಮೈಕಲ್ ಸಲ್ದಾನ ಅವರ ಫಾದರ್ ಅಂಡ್ ಸನ್ ಬೋತ್ ಆರ್ ರಿಸೈಡಿಂಗ್ ದಿ ಸೇಮ್ ಅಡ್ರೆಸ್, ಅದೇ ಒಂದೇ ಅಡ್ರೆಸ್ ಅಲ್ಲಿ ಇದ್ದಾರೆ. ಬಟ್ ಇವರು ನೋಟಿಸ್ ಕಳಿಸಿರೋದು ಬೇರೆ ಬೇರೆ ಅಡ್ರೆಸ್ ಇದೆ. ಒಂದು ಅಡ್ರೆಸ್ ಬಂದು ಅಂತ ಡೋರ್ ನಂಬರ್ ಇಲ್ವೇ ಇಲ್ಲ ಪಂಚಾಯತ್ ಅಲ್ಲಿ, ಇನ್ನೊಂದು ಡೋರ್ ನಂಬರ್ 2 ಕಿಲೋಮೀಟರ್ ದೂರದಲ್ಲಿ ಇದೆ. ಅಂತ ಒಂದು ಡೋರ್ ನಂಬರ್ ಹಾಕಿ ಕಳಿಸಿ ರಿಜಿಸ್ಟರ್ಡ್ ಪೋಸ್ಟ್ ಅಲ್ಲಿ ಪೋಸ್ಟ್ ಬೋನ್ ನ ಹಿಡಿದು ಇವರೇ ಆಟೋದಲ್ಲಿ ಕರ್ಕೊಂಡು ಹೋಗಿ ಬ್ಯಾಂಕ್ ಅವರು ಇವ್ರ ಮನೆಯನ್ನ ತೋರಿಸಿ ಅಲ್ಲಿ ಕೊಟ್ಟು ಬಾ ಅಂತ ಹೇಳಿದ್ದಾರೆ. ಅವನು ಕೊಟ್ಟು ಇವ್ರ ಹತ್ರ ಸಿಗ್ನೇಚರ್ ತಗೊಂಡೋಗಿದ್ದಾರೆ. ನಾವು ಅದಕ್ಕೂ ಪೋಸ್ಟ್ ಮ್ಯಾನ್ ಮೇಲೆ ಕೂಡ ಕಂಪ್ಲೇಂಟ್ ಮಾಡಿದ್ವಿ. ಪೋಸ್ಟ್ ಮ್ಯಾನ್ ಮೇಲೆ ಕಂಪ್ಲೇಂಟ್ ಆಗಿ ತನಿಖೆ ಆಗಿ ಪೋಸ್ಟ್ ಮ್ಯಾನ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಇವ್ರದ್ದು ಹೆಸರು ಇದು, ಇವ್ರದ್ದು ಅಡ್ರೆಸ್ ಇದು, ಇನ್ನು ಮುಂದೆ ಯಾವ ಲೆಟರ್ ಬಂದ್ರೇನು ಇಂಥ ಹೆಸರಿಗೆ ಇಂಥ ಅಡ್ರೆಸ್ ಕರೆಕ್ಟ್ ಇದ್ರೆ ಮಾತ್ರ ಡೆಲಿವರಿ ಮಾಡಬೇಕು ಅಂತ. ನೀವು ಬ್ಯಾಂಕ್ ಮೇಲೆ ಏನಾದರೂ ಕಂಪ್ಲೇಂಟ್ ಮಾಡಿದ್ರಾ? ಬ್ಯಾಂಕ್ ಮೇಲೆ ವಿಜಿಲೆನ್ಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಫೈನಾನ್ಸ್ ಮಿನಿಸ್ಟರ್ಗೆ ಕೊಟ್ಟಿದ್ದೀವಿ. ವಿಜಿಲೆನ್ಸ್ಗೆ ಕೊಟ್ಟಿದ್ದಕ್ಕೆ ಯಾವ ಉತ್ತರನೂ ಇಲ್ಲ. ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ಗೆ ಕೊಟ್ಟಿದ್ದರಲ್ಲಿ ಎಷ್ಟು ಸತಿ ಒಂದು 100 times ನಾನು ಫೋನ್ ಮಾಡಿ ನೋಡಿದ್ದೀನಿ ಡೆಲ್ಲಿಗೆ. ಯಾವುದು ಈ ತರ ಬಂದು ಆಕ್ಷನ್ ತಗೊಳ್ತಾ ಇದ್ದಾರೆ, ಏನು ಯಾವ ಇದು ರೆಸ್ಪಾನ್ಸ್ ಇರಲಿಲ್ಲ. ಸೊ ನಮ್ಗೆ ಆವಾಗ ಬಂದು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅಂತ ಇದ್ದಾರೆ ಮಂಗಳೂರಲ್ಲಿ. ಲೀಡ್ ಬ್ಯಾಂಕ್ ಮ್ಯಾನೇಜರ್ ನಮ್ಗೆ ಹೇಳ್ಕೊಟ್ರು, ನೀವು ಹೋಗಿ ಅಲ್ಲಿ ಎಲ್ಲೂ ಕೂಡ ಕಂಪ್ಲೇಂಟ್ ಎಲ್ಲಾ ಕಡೆನೂ ಕಂಪ್ಲೇಂಟ್ ಮಾಡ್ತಾ ಇದ್ರೆ ರೆಕಾರ್ಡ್ ಮಾತ್ರ ಡೆವಲಪ್ ಹೋಗ್ತಾ ಇರುತ್ತೆ. ನೀವು DC-ಗೆ ಕಂಪ್ಲೇಂಟ್ ಕೊಡಿ, ಯಾಕಂದ್ರೆ ಈ ಕೇಸ್ ಬ್ಯಾಂಕ್ ಬಂದು ಫಸ್ಟ್ DC ಕೋರ್ಟ್ ಮುಂದೆನೆ ಹೋಗಿ ಫೈಲ್ ಮಾಡೋದು ಅಂತ. ಸೊ ನಾವು ಏನ್ ಮಾಡಿದ್ವಿ, DC-ಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ DC ಬಂದು ಈ ತರ DC ಕನ್ವರ್ಷನ್ ಫ್ರಾಡಲೆಂಟ್ ಆಗಿ ತಗೊಂಡೋಗಿದ್ದಾರೆ ಅಂತ ನಮ್ಗೆ ಬಂದು ಲ್ಯಾಂಡ್ ಓನರ್ ಜಾನ್ ಸಲ್ದಾನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಫ್ರಾಡಲೆಂಟ್ ಆಗಿ ಮಾಡಿರೋದು DC ಕನ್ವರ್ಷನ್ ಡಾಕ್ಯುಮೆಂಟ್ ನ ಇಟ್ಕೊಂಡು ನೀವು ಲೋನ್ ಕೊಟ್ಟಿದ್ದೀರಾ ಅಂತ ನಮ್ಗೆ ಗೊತ್ತಾಯ್ತು, ಅದಕ್ಕೆ ನೀವು ಉತ್ತರ ಕೊಡಿ ಅಂತ ಹೇಳಿ ಕೇಸ್ ರಿಜಿಸ್ಟರ್ ಮಾಡಿ ಅವ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಬ್ಯಾಂಕ್ ಅವರು ಕೂಡ ಅಪೀರ್ ಆಗಿದ್ದಾರೆ. ಇದು 2019 ಜುಲೈ ತಿಂಗಳಲ್ಲೇ ಆಗಿದೆ. ಜುಲೈ ತಿಂಗಳಲ್ಲಿ ನೋಟಿಸ್ ಕೊಟ್ಟು ಅವರು ಬ್ಯಾಂಕ್ ಮುಂದೆ ಕೂಡ ಹಾಜರಾಗಾಯಿತು. ಬಟ್ ಈ ತರ ನಮ್ಗೆ ನೋಟಿಸ್ ಕೊಟ್ಟಿದ್ದೀರಾ, ನಾವು ಇದೇ ಲ್ಯಾಂಡ್ ವಿಷಯದಲ್ಲಿ ನಾವು ಬಂದು ನಿಮ್ಮ ಮುಂದೆ ಹಾಜರಾಗಿದ್ವಿ ಅಂತ ಗೊತ್ತಾಗಿದ್ದು ಬ್ಯಾಂಕ್ DC-ಗೆ ಗೊತ್ತಿಲ್ಲದ್ರೆ ಒಂದು ಆರ್ಡರ್ ತಗೊಂಡು ಹೋಗ್ತಾರೆ 5/8/2019 ಸರ್ಫೇಸ್ ಆಕ್ಟ್ ಸೆಕ್ಷನ್ 14 ಅಲ್ಲಿ ಜಾಗ ಜಪ್ತಿ ಮಾಡೋದಕ್ಕೆ. ಬಟ್ ಅದು 5/8/2019 ಆಗಿದ್ದು ನಾವು
DC ಗೆ ಹೇಳಿ ಈ ಥರ ನೀವೇ ಕೇಸ್ ರಿಜಿಸ್ಟರ್ ಮಾಡಿದ್ದೀರಾ ಬ್ಯಾಂಕ್ ಮೇಲೆ, ಇವಾಗ ಬಂದು ಆರ್ಡರ್ ಪಾಸ್ ಮಾಡಿದ್ದೀರಾ ಅಂತ ಹೇಳಿದ್ದಕ್ಕೆ ಫ್ರಾಡ್ ಪ್ಲೇ ಅಂತ ಹೇಳಿ ರೀಕಾಲ್ ಮಾಡಿಬಿಟ್ರು. ರೀಕಾಲ್ ಮಾಡಿದ ಮೇಲೆ ಬ್ಯಾಂಕ್ ಅವರು ಎಲ್ಲಿ ಹೋಗಕ್ಕೆ ಆಗೋದಿಲ್ಲ DRTಗೆ. ಬಟ್ DRTಯಲ್ಲಿ ಹೋಗಿ ಕೇಸ್ ಫೈಲ್ ಮಾಡಿದ್ದಕ್ಕೋಸ್ಕರ ಕೇಸ್ ಫೈಲ್ ಮಾಡಿಬಿಟ್ರು. ನಾವು ಪೊಲೀಸ್ಗೂ ಹೇಳಿದ್ವಿ, ಪೊಲೀಸ್ ಕೂಡ ಡಾಕ್ಯುಮೆಂಟ್ಸ್ ಎಲ್ಲ ಸೀಸ್ ಮಾಡಿಬಿಟ್ರು. ಸೀಸ್ ಮಾಡಿ ಇಟ್ಕೊಂಡಿದ್ವಿ ನಾವು, ತನಿಖೆ ಇದೆ ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ಒಂದು ಪೊಲೀಸ್ ಸ್ಟೇಷನ್ಗೆ ಚೇಂಜ್ ಆಯಿತು. ಮ್ಯಾಂಗ್ಳೂರ್ ಸೌತ್ ಪೊಲೀಸಲ್ಲಿ ಇದು ರಿಜಿಸ್ಟರ್ ಆಗಿದ್ದು. ಮ್ಯಾಂಗ್ಳೂರ್ ಸೌತ್ ಪೊಲೀಸಲ್ಲಿ ರಿಜಿಸ್ಟರ್ ಆಗಿದ್ದು 2020 ಸೆಪ್ಟೆಂಬರ್ ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ NCPS ಅಂತ ಒಂದು ಪೊಲೀಸ್ ಸ್ಟೇಷನ್ ಸ್ಟಾರ್ಟ್ ಆಯಿತು. ನರ್ಕಾಟಿಕ್ಸ್ ಆ್ಯಂಡ್ ಎಕನಾಮಿಕ್ಸ್, ENC, ಎಕನಾಮಿಕ್ಸ್ ಆ್ಯಂಡ್ ನರ್ಕಾಟಿಕ್ಸ್ ಪೊಲೀಸ್ ಸ್ಟೇಷನ್ ಅಂತ ಗೌರ್ಮೆಂಟ್ ಫಾರ್ಮ್ ಮಾಡಿದ್ರು. ಅದರಲ್ಲಿ ಈ ಎಕನಾಮಿಕ್ಸ್ ಇದು ಕೇಸಸ್ ಎಲ್ಲ 25 lakhs ಮೇಲೆ ಯಾವುದಿದೆ ಅದೆಲ್ಲ ಆ ಕೋರ್ಟ್ಗೆ, ಆ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಅದು ಸೆಪ್ಟೆಂಬರ್ 2020ಯಲ್ಲೇ ಟ್ರಾನ್ಸ್ಫರ್ ಆಗಿದೆ ENCPSಗೆ. ಬಟ್ ನಮಗೆ ಗೊತ್ತಾಗಿದ್ದು ಫೆಬ್ರವರಿ 2021ನಲ್ಲಿ. ಫೆಬ್ರವರಿ 2021ನಲ್ಲಿ ಇವರಿಗೆ ನೋಟಿಸ್ ಕೊಡ್ತಾರೆ, ಮತ್ತೆ ಈ ತರ ನಮಗೆ ಟ್ರಾನ್ಸ್ಫರ್ ಆಗಿದೆ ಮ್ಯಾಂಗ್ಳೂರ್ ಸೌತ್ ಪೊಲೀಸಿಂದ, ನೀವು ಬಂದು ಹಾಜರಾಗಬೇಕು. ಇದು ನಾನು ಇನ್ನೊಂದು ನೋಟಿಸ್ ಕೊಡ್ತೀನಿ ನಿಮಗೆ, ಸ್ಪೆಸಿಫಿಕ್ ಸಿಗ್ನೇಚರ್ಸ್ ಬೇಕು ಅಂತ. ಬಟ್ ಸ್ಪೆಸಿಫಿಕ್ ಸಿಗ್ನೇಚರ್ ಇವರು 13/6/2019ಕ್ಕೆ ಇವ್ರ ತಂದೆ ಇಬ್ರು ಕೂಡ ಸೇರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸ್ಪೆಸಿಫಿಕ್ ಸಿಗ್ನೇಚರ್ ಕೊಟ್ಟಾಯ್ತು. ಆ ಸ್ಪೆಸಿಫಿಕ್ ಸಿಗ್ನೇಚರ್ ನಾನೇ ಎಂಡಾರ್ಸ್ ಮಾಡಿದ್ದೀನಿ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಅವರು ಕೊಡುವಾಗ. ಅದು ಯಾಕೆ ಕೇಳುವಾಗ ಅವರು ಇದು FSRಗೆ ಕಳಿಸ್ಬೇಕು ಅಂತ ಹೇಳಿದ್ರು. ಸರಿ, FSRಗೆ ಕಳಿಸಿ ಆಯಿತು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ತನಿಖೆ ಆಗ್ತಾ ಇದೆ ಹೇಳ್ತಾ ಇದ್ರು. ನಾವು DC ಕೋರ್ಟಿಂದ ಯಾವಾಗ ಒಂದು ಫ್ರಾಡ್ ಪ್ಲೇ ಅಂತ DC ಕಂಡುಹಿಡಿದು ಆರ್ಡರ್ ಪಾಸ್ ಮಾಡಿದ್ರು, ಆವಾಗ ಬ್ಯಾಂಕ್ ಎಲ್ಲ ಡಾಕ್ಯುಮೆಂಟ್ಸ್ ನಮಗೆ ಕೊಡೋದಿಲ್ಲ ಹೇಳಿದ್ರಲ್ಲ ಇವ್ರಿಗೆ ಹೋಗುವಾಗ, ಯಾವುದು ಕೊಡೋದಿಲ್ಲ ನನಗೆ ಅಂತ. ಇವನ RTI ಅಪ್ಲಿಕೇಶನ್ ಆಗಿ ಕೂಡ RTI ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದಾರೆ, ನಾವು ಕೊಡೋದಿಲ್ಲ ನಿಮಗೆ ಡಾಕ್ಯುಮೆಂಟ್. ಇವಾಗ DC ಕೋರ್ಟಲ್ಲಿ ಆ ಕೇಸ್ ಫೈಲ್ ಇದೆ ಅಂತ ಗೊತ್ತಾಯ್ತು ನಮಗೆ. ಸೊ ನಾವು ಸರ್ಟಿಫೈಡ್ ಕಾಪಿ ಎಂಟೈರ್ ಫೈಲ್ ಅಪ್ಲೈ ಮಾಡಿದ್ವಿ. ಅಪ್ಲೈ ಮಾಡಿ ತಗೊಳ್ಳುವಾಗ ಅದರಲ್ಲಿ ಗೊತ್ತಾಯಿತು 1/12/2018ನಲ್ಲಿ ಸರ್ಫೇಸ್ ಆ್ಯಕ್ಟಲ್ಲಿ 13(2) ಸೆಕ್ಷನ್ ನೋಟಿಸ್ ಕೊಡುವಾಗ ಅದರಲ್ಲಿ ಗೋಲ್ಡನ್ ಎಂಟರ್ಪ್ರೈಸಸ್ ಅಂತ ಒಂದು ಕಂಪನಿ ಹೆಸರು ಹೇಳಿದ್ದಾರೆ, ಕೆಳಗಡೆ ಶೇಖ್ ಅಬ್ದುಲ್ಲಾ ಹೇಳಿದ್ದಾರೆ, ಅದಕ್ಕೆ ನೆಕ್ಸ್ಟ್ ನೋಯಲ್ ಮೆಕಲ್ಸ್ ಇದ್ದಾರೆ, ಜಾನ್ ಸದರ್ ಹೇಳಿದ್ದಾರೆ. ಇಲ್ಲಿ ಈ ನೋಟಿಸಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತದೆ, ಶೇಖ್ ಅಬ್ದುಲ್ಲಾ ಯಾರು ಈ ಗೋಲ್ಡನ್ ಎಂಟರ್ಪ್ರೈಸಸ್ಗೆ ಹೇಳಲೇ ಇಲ್ಲ. ಬಟ್ ನೋಯಲ್ ಮೆಕಲ್ಸ್ ಅದನ್ನ ಜಾನ್ ಸಲ್ದಾನ ಗ್ಯಾರಂಟರ್ಸ್ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಬಟ್ ಆದ್ರೆ ಇದರಲ್ಲಿ ಇಟ್ ಇಸ್ ವೆರಿ ಆಬ್ವಿಯಸ್ ಬೈ ದಿಸ್ ನೋಟಿಸ್ ದಟ್ ಗೋಲ್ಡನ್ ಎಂಟರ್ಪ್ರೈಸಸ್ಗೆ ಬಾರೋವರ್ ಒಬ್ರು ಇದ್ರೆ ತಾನೆ ಇದು ಲೋನ್ ಕೊಡೋದಕ್ಕೆ. ಸೊ ಬಾರೋವರ್ ಬಂದು ಶೇಖ್ ಅಬ್ದುಲ್ಲಾ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಅದರಿಂದ ನಾವು ಬಂದು ಇದಕ್ಕೆ ಗ್ಯಾರಂಟರ್ಸ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಈ ಅವರೇ ಒಂದು ನೋಟಿಸ್ ಕೊಡುವಾಗ ಇನ್ನೊಂದು ನೋಟಿಸ್, ಈ ಸೆಕ್ಷನ್ 13(2) ಅಲ್ಲಿ ಕೊಟ್ಟಿದ್ದು ಇಬ್ರು ನೋಯಲ್ ಮೆಕಲ್ಸ್ ಅದನ್ನ ಜಾನ್ ಸದರ್ನ ಗ್ಯಾರಂಟರ್ಸ್ ಹೇಳ್ತಾರೆ. 13(4) ಅಲ್ಲಿ ಇವ್ರ ಮನೆ ಮೇಲೆ ಹೋಗಿ ಪೊಸೆಷನ್ ನೋಟಿಸ್ ಅಂಟಿಸ್ತಾರೆ. ಅದು ಬೇರೆ ಒಂದು ಅಡ್ರೆಸ್ ಅಲ್ಲಿ, ಇವರು ಯಾವ ಅಡ್ರೆಸ್ ಅಲ್ಲಿ ಇದ್ದಾರೆ ಕರೆಕ್ಟ್ ಆಗಿ ಆ ಅಡ್ರೆಸ್ ಅಲ್ಲಿ ಹೋಗಿ ಅಂಟಿಸ್ತಾರೆ. DC ಕೋರ್ಟ್ ಅಲ್ಲಿ ನಾವು ಡಾಕ್ಯುಮೆಂಟ್ಸ್ ತಗೋವಾಗ ಈ ಸೆಕ್ಷನ್ 13(2) ಅಲ್ಲಿ ಕೊಟ್ಟಿದ್ದು ನೋಟಿಸ್ ಇದೆ. ಒಂದೇ ನೋಟಿಸ್ ಅಲ್ಲ, ಅಲ್ಲಿ ನೋಡಿದ್ರೆ ಕೇಸ್ ಫೈಲ್ ಅಲ್ಲಿ ಇನ್ನೊಂದು ನೋಟಿಸ್ ಇದೆ. ಒಂದು ನೋಟಿಸ್ ನೋಡಿ 1/12/2018 ಇದು 1/12/2018. ಅದಕ್ಕೆ ಮುಂಚೆನೆ ಒಂದು ನೋಟಿಸ್ 9/3/2018ಗೆ ಪ್ರಿಪೇರ್ ಮಾಡಿ ಅದನ್ನ ಅಡಗಿಸಿಟ್ಬಿಟ್ಟಿದ್ದಾರೆ. ಬಟ್ ಆದ್ರೆ ಅದು DC ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಇವಾಗ ನಿಜವಾಗ್ಲೂ ಒಂದು ಲೋನ್ ಇದ್ದಿದ್ರೆ ಆ ಲೋನ್ ಬಂದು ಆವಾಗ 9/3ಗೆ ಎಷ್ಟು ಇತ್ತು ಕ್ಲೇಮ್ ಅಂದ್ರೆ 36 lakhs ಚೇಂಜ್ ಇದೆ ಅಷ್ಟೇ. ಬಟ್ ಅದೇ ಅವರು ಬಿಟ್ಬಿಟ್ಟು 1/12/2018 ಇನ್ನೊಂದು ನೋಟಿಸ್ ಕೊಡುವಾಗ ಅದು 40 ಲಕ್ಷ ಆಗಿದೆ. ಬಟ್ ವೆರಿ ಕ್ಲಿಯರ್ ಇದೆ ಮೇಡಮ್, ಯಾವಾಗ ಬಂದು ಇದು NPA ಅಂತ ಡಿಕ್ಲೇರ್ ಮಾಡಿ ಒಂದು ನೋಟಿಸ್ 13(2) ಅಲ್ಲಿ ಕೊಡ್ತಾರೆ, ಆ ನೋಟಿಸ್ ಕೊಡೋದು ಯಾವಾಗ NPA ಅಂತ ಕಂಡು ಬಂದಿದೆ ಅದರಿಂದ ಇಷ್ಟು ದಿವಸ ಒಳಗಡೆ ಕೊಡಬೇಕು ಅಂತ ಕಾನೂನು ಹೇಳ್ತಾ ಇದೆ. ಬಟ್ ಇವರು ಹಂಗೆ ಮಾಡಲೇ ಇಲ್ಲ. ಇವರು ಟೈಮ್ ಇಷ್ಟಕ್ಕೆ ತಗೊಂಡು ಫ್ಯಾಬ್ರಿಕೇಟ್ ಮಾಡಿ ಆಮೇಲೆ ಕೊಟ್ಟಿದ್ದಾರೆ. ಇದರಲ್ಲಿ ಬಂದು 2 ಡಿಫ್ರೆಂಟ್ ಕ್ಲೇಮ್ಸ್ ಇದೆ. ಮೂರನೇದು ನಾನು ಹೇಳಿದೆ
7 ಲಕ್ಷ ರೂಪಾಯಿ ಒಂದು. ಇವಾಗ ಅಡ್ರೆಸ್ ಗೊಂದಲ ಇದೆ, ಬೇರೆ ಬೇರೆ ಅಡ್ರೆಸ್ ಹಾಕಿ ಡೆಲಿವರಿ ಮಾಡಿರೋದು. ಸರಿ, ಇಷ್ಟೆಲ್ಲ ನೋಡಿದ ಮೇಲೆ ನಮಗೆ ಬಂದು ಒಳಗಡೆ ಏನು ಇವರು 7 ಲಕ್ಷ ಕೇಳಿದಾರಲ್ಲ, ಕೋರ್ಟ್ಗೆ ಏನು ಸಬ್ಮಿಟ್ ಮಾಡಿದ್ದಾರೆ, ಏನು ಯಾರು ಲೋನ್ ಅಪ್ಲಿಕೇಶನ್ನ ಫೈಲ್ ಮಾಡಿದ್ದಾರೆ ಅಂತ ನೋಡುವಾಗ ಈ ಲೋನ್ ಅಪ್ಲಿಕೇಶನ್ ಈ 7 ಲಕ್ಷ ಕೇಸಲ್ಲಿ ಅವನದು ನೋಯಲ್ದು ಫೋಟೋ ಒಂದು ಅಂಟಿಸಿದ್ದಾರೆ ಅಷ್ಟೇ. ಇಲ್ಲಿ ಅವನ ಹೆಸರು ಬರೆದಿರೋದು ತಪ್ಪಾಗೆ ಬರೆದಿದ್ದಾರೆ. ಅವನದೇ ಹೆಸರೇ ಇಲ್ಲ, ಅದು ಯಾರ್ದೋ ಒಂದು ಹೆಸರು ಹಾಕಿ. ಆಮೇಲೆ ಲೋನ್ ಅಪ್ಲಿಕೇಶನ್ ಅಲ್ಲಿ ಬರೀ 7 ರೂಪಾಯಿ ಇದೆ. ಬರೀ 7 ರೂಪಾಯಿ ಅಂತ ಬರ್ದಿರೋದನ್ನ 7 ಲಕ್ಷ ಅಂತ ಹೇಳಿ ಕೋರ್ಟ್ಗೆ ಒಂದು ಕೇಸ್ ಫೈಲ್ ಮಾಡಿದ್ದಾರೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಈಗ ಇದು ತನಿಖೆಗಳು ಸರಿಯಾಗಿ ನಡೀತಿಲ್ಲ ಅಂತ ನೀವು ಮೇಲಧಿಕಾರಿಗಳಿಗೆ ಯಾರಿಗಾದ್ರೂ ಕಂಪ್ಲೇಂಟ್ ಮಾಡಿದ್ರಾ? ಇವಾಗ ತನಿಖೆ ನಡೀತಾ ಇಲ್ಲ ಅಂತ ಮಾತ್ರ ಇಲ್ಲ, ಇದರಲ್ಲಿ ತನಿಖೆನೇ ನಡೀಲಿಲ್ಲ. ಬಿ ರಿಪೋರ್ಟ್ ಆಗ್ಬಿಟ್ರು 31/1/2023ಗೆ. ಆವಾಗ ನಾವು ಕೋರ್ಟ್ಗೂ ಅಪೇರ್ ಆಗಿ ಕೋರ್ಟಲ್ಲಿ ಒಂದು ವಕಾಲತನ ಫೈಲ್ ಮಾಡಿ ಅಬ್ಜೆಕ್ಷನ್ ಫೈಲ್ ಮಾಡೋದಕ್ಕೆ ರೆಡಿ ಆಗಿತ್ತು. ಆವಾಗ ನಾನು ಕಮಿಷನರ್ಗೆ ಎಲ್ಲ ಒಂದು ಡೀಟೇಲ್ ಲೆಟರ್ ಮಾಡಿದ್ವಿ. ಅಬಂಡೆಂಟ್ ಎವಿಡೆನ್ಸ್ ಇದೆ, ಬಟ್ ಅದರ ಪೊಲೀಸ್ ಬಂದು ಬಿ ರಿಪೋರ್ಟ್ ಹಾಕಿದ್ದಾರೆ. 2 ಕೇಸಲ್ಲಿ ಅದು ಕೂಡ 2 ಕೇಸಲ್ಲಿ ಕೂಡ ಒಂದೇ ಅಕ್ಯೂಸ್ ಇದ್ದಾರೆ ಅಂತ ಹೇಳುವಾಗ ಅವರು ತನಿಖೆ ಮಾಡಿ ಒಂದು ರಿಪೋರ್ಟ್ ತಗೊಂಡ್ರು. ರಿಪೋರ್ಟ್ ತಗೊಂಡ್ಮೇಲೆ ಆ ರಿಪೋರ್ಟ್ನ ತಗೊಂಡು ನಾನು ಹೋಮ್ ಮಿನಿಸ್ಟರ್ನ ಮೀಟ್ ಮಾಡಿ, ಹೋಮ್ ಮಿನಿಸ್ಟರ್ ಬಂದು ಕಮಿಷನರ್ ಆಫ್ ಪೊಲೀಸ್ಗೆ ಮಾತಾಡಿದ ಮೇಲೆ ಕೇಸ್ ಅದೇ ತನಿಖೆ ಅಧಿಕಾರಿ ಮೂಲಕ ಕೋರ್ಟ್ಗೆ ಹೋಗಿ ಒಂದು ಅಪ್ಲಿಕೇಶನ್ ಫೈಲ್ ಮಾಡಿ ವಾಪಸ್ ತಗೊಳ್ಳಿ, ಬಿ ರಿಪೋರ್ಟ್ನ ಫರ್ದರ್ ಇನ್ವೆಸ್ಟಿಗೇಷನ್ಗೆ ತಗೊಳ್ಳಿ ಅಂತ ಹೇಳಿ ಆರ್ಡರ್ ಆಯಿತು. ಇದು ಆರ್ಡರ್ ಆಗಿದ್ದು 7 ಸೆಪ್ಟೆಂಬರ್ 23 ಕೋರ್ಟ್ ಅಲೋ ಮಾಡಿದ್ರು ಅಪ್ಲಿಕೇಶನ್ನ. ಆವತ್ತಿಂದ ಕಮಿಷನರ್ ನಮಗೆ ಕ್ಲಿಯರ್ ಆಗಿ ಮೀಟಿಂಗ್ ಮಾಡಿ ಹೇಳುವಾಗ ನಾವು IO CCBಗೆ ಕೊಡ್ತಾ ಇದ್ದೀವಿ. CCB ಇನ್ಸ್ಪೆಕ್ಟರ್ IO ಮಾಡ್ತೀವಿ, ಅವ್ರ ಹತ್ರ ನೀವು ಎಲ್ಲ ಡೀಟೇಲ್ಸ್ ಕೊಡಿ, ಅವರ ಜೊತೆಯಲ್ಲಿ ಅಸಿಸ್ಟ್ ಮಾಡಿ, ಏನೇನು ಡಾಕ್ಯುಮೆಂಟ್ಸ್ ನೀವು ಕೊಡ್ಲಿಕ್ಕಿದೆ ಎಲ್ಲ ಅವ್ರ ಹತ್ರ ಕೊಡಿ, ಅವರು ನಿಮಗೆ ನ್ಯಾಯ ಕೊಡ್ತಾರೆ ಅಂತ ಹೇಳಿದ್ರು. ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ ಮೇಡಮ್. DC ಕೋರ್ಟಲ್ಲಿ ಏನೇನು ಗೋಲ್ಮಾಲ್ ಆಗಿದೆ. ಇವಾಗ ನಾವು ಪೇಪರ್ ಪಬ್ಲಿಕೇಶನ್ ಆಗಿದೆ, ಆಮೇಲೆ ಅವ್ರ ಮನೆ ಮೇಲೆ ಒಂದು ಅಂಟಿಸಿದ್ದಾರೆ ಅಂತ ಹೇಳಿದ್ರಲ್ಲ, ಅದರಲ್ಲಿ ನೋಯಲ್ ಸಲ್ದಾನ ಅಂತ ಒಂದು ವ್ಯಕ್ತಿನ ಹೇಳ್ತಾರೆ. ಆ ನೋಯಲ್ ಸಲ್ದಾನ ಯಾರು ಅಂತ ಹೇಳಿ ಬ್ಯಾಂಕ್ ಅವರೇ ಹೇಳಬೇಕು, ಅದನ್ನ ಪೊಲೀಸೇ ಕೇಳಿರ್ಬೇಕು, ಇದು ಯಾರ್ರಿ ಇದು ನೋಯಲ್ ಸಲ್ದಾನ ಅಂತ. ಬಟ್ ಕೇಳಲೇ ಇಲ್ಲ, ಇವತ್ತು ತನಕ ಅದು ಕೇಳಲೇ ಇಲ್ಲ ಅವರು. ಆಮೇಲೆ ಇಲ್ಲಿ DC ಕೋರ್ಟಿಂದ ನಾವು ಇವರು ಫ್ರಾಡ್ ಮಾಡಿ DC ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅದಕ್ಕೆ ಕಂಪ್ಲೇಂಟ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡಿರುವಾಗ ಆ ಡಾಕ್ಯುಮೆಂಟ್ಸ್ ಕಾಪಿನೂ ಕೊಟ್ಟಿದ್ದೀವಿ. ಆವಾಗಲೂ ಏನು ಅವ್ರು ಮಾಡಲೇ ಇಲ್ಲ. ಆಮೇಲೆ ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ ಇವ್ರದ್ದು ಅಡ್ರೆಸ್ ಇದು ಇಲ್ವೇ ಇಲ್ಲ, ನೋಟಿಸ್ ತಪ್ಪಾಗಿ ಡೆಲಿವರಿ ಆಗಿದೆ, ಇನ್ ಕೊಲ್ಯೂಷನ್ ವಿತ್ ದಿ ಪೋಸ್ಟ್ಮನ್ ಅಂತ ಹೇಳಿ ತನಿಖೆ ರಿಪೋರ್ಟ್ ನಮಗೆ ಕಳಿಸಿರೋದು ಅದೆಲ್ಲ ಕೂಡ ಪೊಲೀಸ್ಗೆ ಕೊಟ್ಟಿದ್ದೀವಿ ವಿತ್ ದ ಕಂಪ್ಲೇಂಟ್ ಕಾಪಿ. ಆವಾಗಲೂ ಅದ್ರ ಮೇಲೆ ಯಾವುದು ಆಕ್ಷನ್ ತಗೊಳ್ಳಿಲ್ಲ. ಈ 2 ಡಾಕ್ಯುಮೆಂಟ್ ಇವ್ರ ತಂದೆ ಬಂದು ಇವನಿಗೆ 10 ಸೆಂಟ್ ಕೊಟ್ಟಿರೋದು, ಇವನು ಬಂದು ಅದನ್ನ ಬೇರೆಯವರಿಗೆ ಸತ್ಯನಾರಾಯಣ ಶೆಟ್ಟಿಗೆ ಅಗ್ರಿಮೆಂಟ್ ಫಾರ್ ಸೇಲ್ ಮಾಡ್ಕೊಂಡಿರೋದು, ಇದೆಲ್ಲ ಕೂಡ ಸುಳ್ಳು, ಫ್ಯಾಬ್ರಿಕೇಟೆಡ್. ಇವರು ಬಂದು ಇದು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗ್ಲೇ ಇಲ್ಲ, ಬಟ್ ಅದು ರಿಜಿಸ್ಟರ್ ಆಗಿದೆ ಅಂತ ಗೊತ್ತಾದ ಮೇಲೆ ನಾವು IG ರಿಜಿಸ್ಟ್ರೇಷನ್ ಅಂಡ್ ಸ್ಟಾಂಪ್ಸ್ ಆಕ್ಚುಲಿ ಪೊಲೀಸ್ಗೆ ಕೊಟ್ಟಿವಿ. ಫಸ್ಟ್ ಪೊಲೀಸ್ ಅವರು ಏನು ಹೇಳಿದ್ರು ಅಂದ್ರೆ ಇದು ಸಿವಿಲ್ ಇನ್ ನೇಚರ್, ವಿ ವಿಲ್ ನಾಟ್ ಡೀಲ್ ವಿತ್ ಇಟ್ ಅಂತ ಹೇಳಿದ್ರು. ಅದಕ್ಕೋಸ್ಕರ IG ರಿಜಿಸ್ಟ್ರೇಷನ್ ಅಂಡ್ ಸ್ಟಾಂಪ್ಸ್ಗೆ 30/10/2019 ಕೊಟ್ಟಿವಿ. ಅವರು ಬಂದು ಆರ್ಡರ್ ಮಾಡಿದ್ರು ತನಿಖೆ ಮಾಡಿ ರಿಪೋರ್ಟ್ ಕೊಡಬೇಕು ಅಂತ. DRಗೆ ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟು ಸಬ್ ರಿಜಿಸ್ಟರ್ಗೆ ಹೇಳಿದ್ದಾರೆ FIR ಮಾಡಬೇಕು ಅವ್ರ ಮೇಲೆ ಎಲ್ಲ ಅಂತ. ಇದರಲ್ಲಿ ಒಂದು ಸಬ್ ರಿಜಿಸ್ಟ್ರಾರ್, ಆಮೇಲೆ 3 ಅಕ್ಯೂಸ್ಡ್. ಯಾರು ಅಕ್ಯೂಸ್ಡ್ FIR ಅಲ್ಲಿ 116 ಅಲ್ಲಿ ಇದಾರಲ್ಲ 2019, ಅದು ಪ್ಲಸ್ ಸಚ್ಚಿದಾನಂದ ಶೆಟ್ಟಿ ಯಾರು ಅಗ್ರಿಮೆಂಟ್ ಫಾರ್ ಸೇಲ್ ಹಾಕೊಂಡಿದ್ದಾರೆ. ಈ ಸಚ್ಚಿದಾನಂದ ಶೆಟ್ಟಿ ಯಾರು ಅಂತ ಹೇಳಿದ್ರೆ ಅವರು ಡಾಕ್ಯುಮೆಂಟ್ ಸರ್ವಿಸ್ ಪ್ರೊವೈಡರ್ ಫಾರ್ ಕೆನರಾ ಬ್ಯಾಂಕ್ ಮಂಗಳೂರಲ್ಲಿ. ಅಂಡ್ ಅವರೇ ಎಲ್ಲರಿಗೂ ಗೊತ್ತಿದೆ, ಅವರು ಬ್ರೋಕರ್ ಫಾರ್ ದಿ ಕೆನರಾ ಬ್ಯಾಂಕ್ ಅಂತ ಹೇಳ್ತಾರೆ. ಅವ್ರ ಮೂಲಕನೇ ಇವರಿಗೆಲ್ಲ ಲೋನ್ ಸಿಕ್ಕಿದೆ. ಸಚ್ಚಿದಾನಂದ ಶೆಟ್ಟಿ ಅಗ್ರಿಮೆಂಟ್ ಫಾರ್ ಸೇಲ್ ಮಾಡ್ಕೊಂಡಿದ್ದಾರೆ. ಅದೇ ಸಚ್ಚಿದಾನಂದ ಶೆಟ್ಟಿದು ಅಗ್ರಿಮೆಂಟ್ ಫಾರ್ ಸೇಲ್ ಯಾರು ಡ್ರಾಫ್ಟ್ ಮಾಡಿ ಕೊಟ್ಟಿದ್ದಾರೆ ಅಡ್ವೊಕೇಟ್, ಅದೇ ಅಡ್ವೊಕೇಟ್ ಬ್ಯಾಂಕ್ಗೆ
ಲೀಗಲ್ ಒಪಿನಿಯನ್ ಕೊಟ್ಟಿದ್ದಾರೆ, ಇದ್ರ ಮೇಲೆ ಲೋನ್ ಕೊಡ್ಬೋದಾ ಅಂತ. ಇವಾಗ ಸಚ್ಚಿದಾನಂದ ಶೆಟ್ಟಿಗೂ ಆ ಬ್ಯಾಂಕ್ ಲೋನ್ಗೂ ಏನು ಸಂಬಂಧ ಇದೆ, ಆ ಸಚ್ಚಿದಾನಂದ ಶೆಟ್ಟಿ ಅಡ್ವೊಕೇಟ್ಗೂ ಬ್ಯಾಂಕ್ಗೂ ಏನು ಸಂಬಂಧ ಇದೆ ಗೊತ್ತಿಲ್ಲ. ಬಟ್ ಆದರೆ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಲೋನ್ ಕೊಡೋದಕ್ಕೆ ಮುಂಚೆ ಈ ಲ್ಯಾಂಡ್ ಮೇಲೆ. ಯಾಕಂದರೆ ಇವಾಗ ತಂದೆ ಬಂದು ಇವರಿಗೆ ಕೊಟ್ಟಿದ್ದಾರೆ ಅಲ್ವಾ, ಇವರು ಬಂದು ಅಗ್ರಿಮೆಂಟ್ ಫಾರ್ ಸೇಲ್ ಹಾಕೊಂಡು ಅದನ್ನು ಮಾರಾಟ ಮಾಡೋದಕ್ಕೆ ರೆಡಿ ಆಯಿತು. ಇವಾಗ ಆನ್ ರೆಕಾರ್ಡ್ ಅಗ್ರಿಮೆಂಟ್ ಫಾರ್ ಸೇಲ್ ಪ್ರಕಾರ ಲ್ಯಾಂಡ್ ಅವನ ಹತ್ರ ಇದೆ ಅಗ್ರಿಮೆಂಟ್ ಫಾರ್ ಸೇಲ್. ಹಂಗಾದ್ರೆ ಇವನ ಹತ್ರ ಇಲ್ಲ ಅಂತ. ಸೊ ಬಟ್ ಆದರೆ ಈ ಅಗ್ರಿಮೆಂಟ್ ಫಾರ್ ಸೇಲ್ನ ಸಚ್ಚಿದಾನಂದ ಶೆಟ್ಟಿಯ ಬ್ಯಾಂಕಲ್ಲಿ ಬಂದು ಸರೆಂಡರ್ ಮಾಡಿಬಿಟ್ಟಿದ್ದಾನೆ. ಸರೆಂಡರ್ ಮಾಡಿಬಿಟ್ಟು ಅದಕ್ಕೆ ಬ್ಯಾಂಕ್ ಬಂದು ಈ ಸ್ಟೇಟ್ಮೆಂಟಲ್ಲಿ ಫಸ್ಟ್ ಟ್ರಾನ್ಸಾಕ್ಷನ್ ನೋಡಿ 3,87,000 ರೂಪಾಯಿ ಇದೆ ಸಚ್ಚಿದಾನಂದ ಶೆಟ್ಟಿಗೆ ಕೊಟ್ಟಿರ್ತಾರೆ. ಸೊ ಬ್ಯಾಂಕ್ಗೆ ಲೋನ್ ಕೊಟ್ಟಿದ ತಕ್ಷಣ ಗೋಲ್ಡನ್ ಎಂಟರ್ಪ್ರೈಸಸ್ ಇವರು ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ಫಸ್ಟ್ ಸಚ್ಚಿದಾನಂದ ಶೆಟ್ಟಿಗೆ ಬ್ಯಾಂಕ್ ಕೊಟ್ಟಿದ್ದಾರೆ. ಅದು ಬ್ಯಾಂಕ್ ಕೊಟ್ಟಿದಾರಾ ಇಲ್ಲ ಆ ಫ್ರಾಡ್ಸ್ಟರ್ಸ್ ಕೊಟ್ಟಿದಾರಾ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಟ್ರಾನ್ಸಾಕ್ಷನ್ ಪ್ರಕಾರ ಏನಿದೆ ಅಂದ್ರೆ ಸಚ್ಚಿದಾನಂದ ಶೆಟ್ಟಿಗೆ ಪೇ ಮಾಡಿದ್ದಾರೆ ಅಂತ, ಅದು ಗೋಲ್ಡನ್ ಎಂಟರ್ಪ್ರೈಸಸ್ ಇಂದ. ಇದನ್ನು ನಾವು ಪಾಯಿಂಟ್ ಔಟ್ ಮಾಡಿ ಯಾಕೆ ಇದು ಅಗ್ರಿಮೆಂಟ್ ಆಗಿದೆ, ಹೆಂಗೆ ಸಚ್ಚಿದಾನಂದ ಶೆಟ್ಟಿ ಇದಕ್ಕೆ ಇನ್ವಾಲ್ವ್ಮೆಂಟ್ ಇದೆ. ಸಚ್ಚಿದಾನಂದ ಶೆಟ್ಟಿ ಅಗ್ರಿಮೆಂಟ್ ಫಾರ್ ಸೇಲ್ ಮಾಡ್ಕೊಂಡಿರುವಾಗ ಇವರಿಗೆ ಏನು ಹಣ ಕೊಟ್ಟಿದ್ದಾರೆ, ಯಾವ ಹಣನೂ ಕೊಟ್ಟಿಲ್ಲ, ಯಾವುದೋ ಹಣ ಕೊಟ್ಟಿದ್ದ ತರ ಹೇಳ್ತಾರೆ, ಅದ್ರ ಮೇಲೆ ಅಗ್ರಿಮೆಂಟ್ ಫಾರ್ ಸೇಲ್ ಮಾಡ್ಕೋತಾರೆ. ಇಷ್ಟೆಲ್ಲ ನಾವು ಹೇಳಿದ್ವಿ. ಗಿಫ್ಟ್ ಡೀಡ್ ಅಲ್ಲಿ ಇರೋದು ಅಡ್ರೆಸ್ಸಸ್ ಕೊಟ್ಟಿರೋದು ಇವ್ರದ್ದು ಡೋರ್ ನಂಬರ್ 4-386. ಅವರು ತಂದೆನೂ ಇವರು ಒಂದೇ ಡೋರ್ ನಂಬರ್ ಇದ್ದಾರೆ, ಡೋರ್ ನಂಬರ್ ಬೇರೆ ಬೇರೆ ಇದೆ. ಎರಡು ಡೋರ್ ನಂಬರ್ ಕೊಟ್ಟಿದ್ದಾರೆ. ಇದೆಲ್ಲ ಬಂದು ಬೇಸ್ಡ್ ಆನ್ ಆಲ್ ದಿಸ್ ಅವರು ಕಂಡುಹಿಡಿದು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಸಬ್ ರಿಜಿಸ್ಟ್ರಾರ್ಗೆ ಆರ್ಡರ್ ಮಾಡಿದ್ರು FIR ಮಾಡೋದಕ್ಕೆ. ಸೊ ಕಂಪ್ಲೇಂಟ್ ಆಗಿ ಅದರಲ್ಲಿ ಒಂದು FIR ಆಗಿದೆ. ಫಸ್ಟ್ 116/2018 ಇವರಿಗೆ 3 ನೋಟಿಸ್ ಬಂದಿದ ತಕ್ಷಣ ಆಗಿರೋದು ಕಂಪ್ಲೇಂಟ್ FIR ಆಗಿರೋದು. ಅದು ಮಂಗಳೂರು ಸೌತ್ ಪೊಲೀಸಲ್ಲಿ ಆಗಿದೆ. ದಿಸ್ ಇಸ್ ವಿತ್ ರಿಗಾರ್ಡ್ ಟು ಫ್ರಾಡುಲೆಂಟ್ ರಿಜಿಸ್ಟ್ರೇಷನ್ ಆಫ್ ಬೋತ್ ದ ಡಾಕ್ಯುಮೆಂಟ್ಸ್. ಅದು FIR ಆಗಿದೆ, ಅದು ತನಿಖೆಯಲ್ಲಿ ಇದೆ ಇನ್ನು. ಆಮೇಲೆ ಇದು PDO ಮೇಲೆ 9/11 ಇವಾಗ DC ಕನ್ವರ್ಷನ್ ಆಯ್ತಲ್ಲ ಮೇಡಮ್, ಆ DC ಕನ್ವರ್ಷನ್ ಆಗಿರೋದು ಪಂಚಾಯತ್ ಏರಿಯಲ್ಲಿ ಇವ್ರದ್ದು ಅಗ್ರಿಕಲ್ಚರ್ ಲ್ಯಾಂಡ್ ಇರೋದಕ್ಕೋಸ್ಕರ ಇವರು ಬಂದು 9/11 ಮಾಡಬೇಕು. ಪ್ರಾಪರ್ಟಿ ಕಾರ್ಡ್ ಕೂಡ ಫ್ರಾಡುಲೆಂಟ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾವು ಕಂಪ್ಲೇಂಟ್ ಮಾಡುವಾಗ ನಮಗೆ ಬಂದು ಕ್ಲಿಯರ್ ಆಗಿ ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟು FIR 24/2022 ಅದು ಆಲಿವರ್ ಆಸ್ವಾಲ್ಡ್ ಪಿಂಟೋ ಅಂತ ಆವಾಗ ಇದ್ದಿದ್ದು PDO ಮೇಲೆ ಆಗಿದೆ. ಇದು ಗೌರ್ಮೆಂಟ್ ತನಿಖೆ ಮಾಡಿ ಅದರಲ್ಲಿ ಹೇಳ್ತಾರೆ ಈ ತರ ಫ್ರಾಡ್ ಪ್ಲೇ ಮಾಡಿರೋದು ಜಾನ್ ಸಲ್ದಾನ ಮಾಡಿದ್ದಾನೆ, ಅವನ ಮೇಲೆ ನೀವು FIR ರಿಜಿಸ್ಟರ್ ಮಾಡಿ. ಇಷ್ಟಕ್ಕೆ DC ಕೋರ್ಟಲ್ಲಿ ಕೂಡ ಫಸ್ಟ್ ನೋಟಿಸಲ್ಲಿ ಹೇಳುವಾಗ ಇವರಿಬ್ಬರು ಗ್ಯಾರಂಟರ್ಸ್ ಅಂತ ಹೇಳ್ತಾರೆ. ಅದೇ DC ಕೋರ್ಟ್ ಮುಂದೆ ಹೋಗಿ 36 ಲಕ್ಷ ಲೋನ್ ಕೊಟ್ಟಿದ್ವಿ, ಆ ಜಾಗ ತೆಗೆದು ನಮಗೆ ಕೊಡಬೇಕು ಅಂತ ಹೇಳೋ ಆ ಕೇಸಲ್ಲಿ ಕೂಡ ಸರ್ಫೇಸ್ ಆಕ್ಟ್ ಸೆಕ್ಷನ್ 14 ಬ್ಯಾಂಕ್ ಬಂದು ಕ್ಲಿಯರ್ ಆಗಿ ಹೇಳ್ತಾರೆ ರೆಸ್ಪಾಂಡೆಂಟ್ 2 to 4 ಆರ್ ಗ್ಯಾರಂಟರ್ಸ್ ಅಂತ ಹೇಳ್ತಾರೆ. ಫಸ್ಟ್ 1/12/2018 ನೋಟಿಸ್ ಅಲ್ಲೂ ಅವರು ಗ್ಯಾರಂಟರ್ಸ್ ಅಂತ ಹೇಳ್ತಾರೆ. ಇಲ್ಲಿ ಕೂಡ DC ಮುಂದೆ ಕೂಡ ಗ್ಯಾರಂಟರ್ಸ್ ಅಂತ ಹೇಳ್ತಾರೆ. ಆಮೇಲೆ DRT ಹೋಗಿ ಅವರು ಪಾರ್ಟ್ನರ್ಸ್ ಅಂತ ಹೇಳ್ತಾರೆ. ಸೊ ಪಾರ್ಟ್ನರ್ ಅಂತ ಹೇಳಿದಾರಲ್ಲ, ಇದಕ್ಕೆ ಏನೋ ಪಾರ್ಟ್ನರ್ಶಿಪ್ ಡೀಡ್ ಏನೋದು ಇದೆಯಾ ಅಂತ ನೋಡೋಣ ಅಂತ ಹೇಳಿ ನಾವು ಪಾರ್ಟ್ನರ್ಶಿಪ್ ಡೀಡ್ ತಗೊಂಡ್ವಿ. ಪಾರ್ಟ್ನರ್ಶಿಪ್ ಡೀಡ್ ತಗೊಳ್ಳುವಾಗ ಅಲ್ಲಿ ಬ್ಯಾಂಕ್ ಅವರು ಸಬ್ಮಿಟ್ ಮಾಡಿದ್ದು ಕಾಪಿ ಆಫ್ ದಿ ಪಾರ್ಟ್ನರ್ಶಿಪ್ ಡೀಡ್. ಅಲ್ಲಿ ಲೆಫ್ಟ್ ಅಲ್ಲಿ ಶೇಖ್ ಅಬ್ದುಲ್ಲಾ ಸೈನ್ ಮಾಡಿದ್ದಾನೆ, ರೈಟ್ ಅಲ್ಲಿ ನೋಡಿ ಮೇಡಮ್ ಮೈಕಲ್ ಸಲ್ದಾನ ಅಂತ ಇದೆ. ಆ ಮೈಕಲ್ ಕೈಯಲ್ಲಿ ಬರೆದಿದೆ ನೋಡಿ, ಅದು ಇಂಪಾರ್ಟೆಂಟ್, ಪೊಲೀಸ್ಗೆ ಗೊತ್ತಿದೆ. ಅದು ಈ ತರ ಈ ಸ್ಟಾಂಪ್ ಪೇಪರ್ ಮೇಲೆ ಕೈಯಲ್ಲಿ ಬರೆದು ಮಾಡೋಕ್ಕಾಗೋದಿಲ್ಲ. ಮೈಕಲ್ ಸಲ್ದಾನ ಅದು ಸಲ್ದಾನ ಅಂತ ಟೈಪ್ ಆಗಿದೆ, ಮೈಕಲ್ ಅನ್ನೋದು ಕೈಯಲ್ಲಿ ಬರೆದಿದ್ದಾರೆ. ಈ ಮೈಕಲ್ ಸಲ್ದಾನ ಅಂತ ಯಾರು ಮೇಡಮ್? ಇವರ ಹೆಸರು ನೋಯಲ್ ಮೈಕಲ್ ಸಲ್ದಾನ. ಇದು ಇವಾಗ ಇದು ಇದು ನೋಡಿದ್ರೆ ನೋಟ್ರೀಸ್ ಅದು ನೋಡಿ, ಒಂದು ಪೇಜ್ ಟರ್ನ್ ಮಾಡಿ ಮೇಡಮ್, ಅದು ರಿಜಿಸ್ಟರ್ ಆಗಿದೆ. ಇದು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿದೆ. ಅದೇ ತರ
ಇದು 2017 ಪಾರ್ಟ್ನರ್ಶಿಪ್ ಡೀಡ್ ಎಂಟರ್ ಆಗಿದ್ದು ಅಂತ ಹೇಳ್ತಾರೆ. ಯಾರಿಗೆ? ಶೇಖ್ ಅಬ್ದುಲ್ಲಾಗೆ, ಮೈಕಲ್ ಸರ್ದಾನಾಗೆ. ಅದಕ್ಕೆ ಯಾರು ವಿಟ್ನೆಸ್ ಹಾಕಿರೋದು ನೋಡಿ, ಶೇಖ್ ಅಬ್ದುಲ್ಲಾ, ನ್ಯಾಮ್ರೋಜ್ ಯಾರು ಅಕ್ಯೂಸ್ಡ್ ಇದ್ದಾರೆ ಈ FIR, ಈ 3 FIR ಯಾರು ಅಕ್ಯೂಸ್ಡ್ ಇದ್ದಾರೆ ಅವರೇ ವಿಟ್ನೆಸ್, ಅವರೇ ವಿಟ್ನೆಸ್ ಹಾಕಿದ್ದಾರೆ. ಇವಾಗ ಇದು ರಿಜಿಸ್ಟರ್ ಆಗಿದೆಲ್ಲ, ಇದನ್ನ ಕೋರ್ಟ್ಗೆ ಕೊಡಲಿಲ್ಲ ಬ್ಯಾಂಕ್. ಯಾಕಂದ್ರೆ ಕ್ಲಿಯರ್ಡ್ ಆಗಿ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಅಲ್ಲೇ ಮೈಕಲ್ ಸರ್ದಾನ ಅಂತ ಒಂದು ಹೆಸರಿದೆ, ಮೈಕಲ್ ಬಂದು ಈ ತರ ಹೆಸರನ್ನ ಕೈಯಲ್ಲಿ ಬರೆದಿದ್ದಾರೆ ಅಂತ ಹೇಳಿ. ಸೊ ಇದನ್ನ ಯಾರ ಹತ್ರ ಸೀಸ್ ಮಾಡಿದ್ದಾರೆ ಮೇಡಮ್? ಇದು ಪಾರ್ಟ್ನರ್ಶಿಪ್ ಡೀಡ್ ಶೇಖ್ ಅಬ್ದುಲ್ಲಾ ಮನೆಯಿಂದ ಸೀಸ್ ಮಾಡಿದ್ದಾರೆ ಪೊಲೀಸ್, ಮಾಸಾರ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಅದೇ ಶೇಖ್ ಅಬ್ದುಲ್ಲಾ ಮನೆಯಲ್ಲಿ ಇನ್ನೊಂದು ಪಾರ್ಟ್ನರ್ಶಿಪ್ ಡೀಡ್ ಇತ್ತು ನೋಡಿ. ಇದು 2000, ಇದು 23 ಜನವರಿ 2017ಗೆ ಎಂಟರ್ ಆಗಿರೋದು ಅಗ್ರಿಮೆಂಟ್. ಅದು 2018. ಸೊ ಅವ್ರು ಇಷ್ಟಕ್ಕೆ ಏನ್ ಬೇಕಾದ್ರೂ ಫ್ಯಾಬ್ರಿಕೇಟ್ ಮಾಡಕ್ಕಾಗತ್ತೆ ಅನ್ನೋದು ಇದರಲ್ಲಿ ಪ್ರೂವ್ ಆಗಿದೆ. ಬಟ್ ಇದನ್ನೆಲ್ಲ ಪೊಲೀಸರು ಯಾವುದು ನೋಡ್ಲಿಲ್ಲ ಮೇಡಮ್. ಈಗ ನೆಕ್ಸ್ಟ್ ನೀವು ಎಲ್ಲಿ ಕಂಪ್ಲೇಂಟ್ ಮಾಡಿ? ನೆಕ್ಸ್ಟ್ ಬಂದು ಮೇಡಮ್, ಅದಕ್ಕಿಂತ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಗೋಲ್ಡನ್ ಎಂಟರ್ಪ್ರೈಸಸ್ಗೆ ಲೋನ್ ತಗೊಳ್ಳುವಾಗ ಶೇಖ್ ಅಬ್ದುಲ್ಲಾನೇ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ 2ನೇ ಪೇಜಲ್ಲಿ ಹೇಳಿದೆ, ಗೋಲ್ಡನ್ ಎಂಟರ್ಪ್ರೈಸಸ್ ಇಸ್ ಅ ಪ್ರೊಪ್ರೈಟರ್ ಕಂಪನಿ ಅಂತ. ಅಲ್ಲಿ ನೋಡಿ, ಅದು ಕಾನ್ಸ್ಟಿಟ್ಯೂಷನ್ ಅಂತ ಇದೆ, ಅಲ್ಲಿ ಇಟ್ ಇಸ್ ಅ ಪ್ರೊಪ್ರೈಟರ್ ಕಂಪನಿ. ಯಾರು ಇದಕ್ಕೆ ಪ್ರಮೋಟರ್ ಅಂತ ಕೇಳಿದ್ರೆ ಶೇಖ್ ಅಬ್ದುಲ್ಲಾ ಅಂತ ಹೇಳ್ತಾರೆ. ಆದ್ರೆ ಮೇಡಮ್, ಬ್ಯಾಂಕ್ ಬಂದು ಲೋನ್ ಕೊಟ್ಟಿರೋದು 25/2/2017 ಅಂತ ಕೋರ್ಟ್ ಅಲ್ಲಿ ಹೇಳಿರೋದು. ಈ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟಿರೋದು 5/6/2017. ಲೋನ್ ಎಲ್ಲ ಕೊಟ್ಟಾದ್ಮೇಲೆ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬಟ್ ಲೋನ್ ಎಲ್ಲ ಕೊಟ್ಟಾಗಿ 3 ತಿಂಗಳಾದ್ಮೇಲೆ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟಿದ್ದಾರಲ್ಲ, ಆ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಹೇಳ್ತಾರೆ ಇದು ಪ್ರೊಪ್ರೈಟರ್ ಕಂಪನಿ ಅಂತ. ಬಟ್ ಪೊಲೀಸ್ ಬ್ಯಾಂಕ್ ಏನು DRT ಮುಂದೆ ಹೋಗಿ ಪಾರ್ಟ್ನರ್ಶಿಪ್ ಕಂಪನಿ ಅಂತ ಹೇಳ್ಬಿಟ್ಟು ಶೇಖ್ ಅಬ್ದುಲ್ಲಾ, ಇವಾಗ DC ಕೋರ್ಟ್ ಮುಂದೆ ನಾವು ಇಂಪಾರ್ಟೆಂಟ್ ಆಗಿ ಕಂಡುಹಿಡಿದಿದ್ದು ಏನು ಅಂದ್ರೆ ಮೇಡಮ್, ಫ್ರಾಡ್ ಪ್ಲೇ ಅಂತ ತಾನೇ DC ರಿಕಾಲ್ ಮಾಡಿದ್ದಾರೆ. ಅದು 100% ಸತ್ಯ, ಫ್ರಾಡ್ ಪ್ಲೇ ಆಗಿರೋದು. ಇವಾಗ ಅಪ್ಲಿಕೇಶನ್ ಮೇಡಮ್, ಅಪ್ಲಿಕೇಶನ್ ತಗೊಂಡಿದ್ವಿ, ಫಸ್ಟ್ ಅಪ್ಲಿಕೇಶನ್ ಅದು 36 ಲಕ್ಷ ಲೋನ್ ಕೊಟ್ಟಿದ್ದಾರೆ ಗೋಲ್ಡನ್ ಎಂಟರ್ಪ್ರೈಸಸ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಫಸ್ಟ್ 10 ಲಕ್ಷ ಕೊಟ್ಟಿದ್ದಾರೆ, ಆಮೇಲೆ ಒಂದು 5 ತಿಂಗಳಾದ್ಮೇಲೆ 20 ಕೊಟ್ಟಿದ್ದಾರೆ, ಇನ್ನೊಂದು 4 ತಿಂಗಳಾದ್ಮೇಲೆ 6 ಕೊಟ್ಟಿದ್ದಾರೆ. ಟೋಟಲಿ 36 lakhs ಓವರ್ ಎ ಪೀರಿಯಡ್ ಆಫ್ 9 months. ಒಂದೇ ಸತಿ 36 lakhs ಕೊಡಲಿಲ್ಲ. ಬಟ್ ಆ ಫಸ್ಟ್ ಲೋನ್ ಅಪ್ಲಿಕೇಶನ್ 10 lakhs ಕೊಟ್ಟಿದ್ದಾರಲ್ಲ, DC ಕೋರ್ಟ್ ಮುಂದೆ ಫೈಲ್ ಮಾಡಿದ್ದಾರೆ. ಅದರಲ್ಲಿ ನೋಡುವಾಗ ಇವ್ರದ್ದು ಫೋಟೋ, ನೋಯಲ್ ಮೈಕಲ್ ಸರ್ದಾನ್ ಫೋಟೋ ಹಾಕಿದ್ದಾರೆ. ಆಗ್ಬಿಟ್ಟು ಇಲ್ಲಿ ಸೈನ್ ಮಾಡ್ತಾರೆ. ಸೈನ್ ಮಾಡಿದ್ದು ಪ್ರೊಪ್ರೈಟರ್ ಅಂತ ಹೇಳಿ ನೋಡಿ, ಗೋಲ್ಡನ್ ಎಂಟರ್ಪ್ರೈಸಸ್ ಪ್ರೊಪ್ರೈಟರ್ ಅಂತ ಇದೆ ಅಲ್ವಾ? ಇಲ್ಲಿ ಯಾವ ಕಾಲಮ್ಸ್ ಫಿಲ್ಅಪ್ ಆಗಿಲ್ಲ. ಅಲ್ಲಿ ಪ್ಲೇಸ್ ಅಂಡ್ ಡೇಟ್ ಇದೆಯಾ ಮೇಡಮ್ ಅಪ್ಲಿಕೇಶನ್? ಮೇಡಮ್, ಇವಾಗ ಒಂದು ಅಪ್ಲಿಕೇಶನ್ ವಿತೌಟ್ ಪ್ಲೇಸ್ ಅಂಡ್ ಡೇಟ್ ಕೊಟ್ರೆ, ನಾಳೆ ಬ್ಯಾಂಕ್ ಬಂದು ಯಾವತ್ತು ನೀವು ಅಪ್ಲಿಕೇಶನ್ ಕೊಟ್ರಿ, ನಾನು ಯಾವತ್ತು ಸ್ಯಾಂಕ್ಷನ್ ಮಾಡಿದೆ ಅಂತ ಹೆಂಗೆ ಹೇಳ್ತಾರೆ? ಆಮೇಲೆ ಪ್ರೊಪ್ರೈಟರ್ ಕಂಪನಿ ಅಂತ ಇರುವಾಗ 2 ಜನ ಸೈನ್ ಮಾಡಿದಾರಲ್ಲ, ಇದೇನು ಅಂತ ಕೇಳೋದಲ್ವಾ? ಯಾಕೆ 2 ಫೋಟೋ ಹಾಕಿದೀವಿ ಅಂತ. ಆಮೇಲೆ ಅವರು ಬ್ಯಾಂಕ್ ಅವರು ಇವರಿಬ್ರು ಪಾರ್ಟ್ನರ್ ಅಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ ಡೀಡ್ ಮೂಲಕ ಹೇಳ್ಬೇಕಲ್ವಾ? ಸೊ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಅವನ ಹೆಸರಿಲ್ಲ. ಬಟ್ ಆದ್ರೆ DRT ಮುಂದೆ ಹೋಗಿ ಇದೇ ಅಪ್ಲಿಕೇಶನ್ ಮೇಡಮ್, ವೆರಿ ಇಂಪಾರ್ಟೆಂಟ್, ಇದೇ ಅಪ್ಲಿಕೇಶನ್ 10 lakhs ಯಾವುದು ಪ್ಲೇಸ್ ಅಂಡ್ ಡೇಟ್ ಇಲ್ಲ, ಯಾವುದು ಫಿಲ್ಅಪ್ ಆಗಿಲ್ಲ, ಅದು 4 ದಿವಸ ಬಿಟ್ಟು ಬ್ಯಾಂಕ್ ಮ್ಯಾನೇಜರ್ ಜಯಂತ್ ಭಟ್ ಅಂತ ಅವರೇ ಫೈಲ್ ಮಾಡಿದ್ದಾರೆ ಆಥರೈಸ್ ಆಫೀಸರ್ ಆಗಿ ಈ ಕೇಸ್ ಎಲ್ಲ ಡಾಕ್ಯುಮೆಂಟ್ಸ್. ಅದರಲ್ಲಿ ಕಂಪ್ಲೀಟ್ ನೋಡಿ ಎಂಟರ್ ಮಾಡಿಬಿಟ್ಟಿದ್ದಾರೆ. ಪ್ಲೇಸ್ ಅಂಡ್ ಡೇಟ್ ಹಾಕ್ಬಿಟ್ಟಿದ್ದಾರೆ. ಪ್ಲೇಸ್ ಅಂಡ್ ಡೇಟ್ ಹಾಕಿದ್ದಾರೆ. ಆಮೇಲೆ ಅಲ್ಲಿ ರೈಟ್ ಕೆಳಗಡೆ ನೋಡಿ ಮೇಡಮ್, ಪ್ರೊಪ್ರೈಟರ್ ಅಂತ ಇತ್ತಲ್ಲ, ಆ ಪ್ರೊಪ್ರೈಟರ್ ಹೊರದಾಕಿ ಪಾರ್ಟ್ನರ್ ಅಂತ ಹಾಕಿದ್ದಾರೆ ನೋಡಿ. ಇಷ್ಟು ಗೋಲ್ಮಾಲ್ ಆದ್ಮೇಲೆ ಕೂಡ ನಾವು ಎಲ್ಲ ಡಾಕ್ಯುಮೆಂಟ್ಸ್ನ ಪೊಲೀಸ್ಗೆ ಕೊಟ್ಟು, ಸರ್ ಇದರಲ್ಲಿ ಬ್ಯಾಂಕ್ದು ರೋಲ್ ಕ್ಲಿಯರ್ ಆಗಿ ಕಂಡು ಬಂದಿದೆ, ಅಲಾಂಗ್ ವಿತ್ ಫ್ರಾಡ್ಸರ್ಸ್, ನಾವು ಆಗ್ತೀವಿ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಇವಾಗ ನಮಗೆ ಮಾಹಿತಿ ಬಂತು, ಈ ಥರ ಇವರು ಈ ಫೋರ್ಜ್ ಡಾಕ್ಯುಮೆಂಟ್ ಇದೆಯಲ್ಲ ಮೇಡಮ್, 10 lakh rupees 2 ಅಪ್ಲಿಕೇಶನ್ ತಾನೇ ಇದೆ.
ಒರಿಜಿನಲ್ ಅಪ್ಲಿಕೇಶನ್ ಡಿ ಸಿ ಮುಂದೆ ಡೇಟ್ ಇಲ್ಲ, ಪ್ಲೇಸ್ ಇಲ್ಲ. ಬಟ್ ಫ್ಯಾಬ್ರಿಕೇಟೆಡ್ ಲೋನ್ ಅಪ್ಲಿಕೇಶನ್ DRT ಮುಂದೆ ಇದೆಲ್ಲ, ಅದನ್ನ ಸೀಸ್ ಮಾಡಿ ಬ್ಯಾಂಕ್ ಇದೇ ಒರಿಜಿನಲ್ ಅಂತ ಹೇಳಿ ಇದರಲ್ಲಿ ಇರುವುದು ಸಿಗ್ನೇಚರ್ನ ಇವನು ಬ್ಯಾಂಕಲ್ಲಿ ಇವೊಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದೆಲ್ಲ ಅದರಲ್ಲಿ ಯಾವ ತರ ಸಿಗ್ನೇಚರ್ ಮಾಡ್ತಾ ಇದ್ದಾನೆ, ಈ ಸಿಗ್ನೇಚರ್ ಮ್ಯಾಚ್ ಆಗಿದೆ ಅಂತ ಹೇಳಿ FSL ಇಂದ ರಿಪೋರ್ಟ್ ತಗೊಂಡು ಇಟ್ಕೊಂಡಿದ್ದಾರೆ. ಎಂತ ಫ್ರಾಡ್ ನೋಡಿ. ಫ್ಯಾಬ್ರಿಕೇಟೆಡ್ ಲೋನ್ ಅಪ್ಲಿಕೇಶನ್ ಅಂತ ಪೊಲೀಸ್ಗೆ ಕ್ಲೀನ್ ಆಗಿ ಗೊತ್ತಿದೆ, ಯಾಕಂದ್ರೆ ಪೊಲೀಸ್ ಫೈಲಲ್ಲಿ ಇದೆ, DC ಮುಂದೆ ಫೈಲ್ ಮಾಡಿರೋದು ಕಂಪ್ಲೀಟ್ ಡಾಕ್ಯುಮೆಂಟ್ಸ್. ಬಟ್ ಒರಿಜಿನಲ್ಸ್ ಹೋಗಿ DC ಕೋರ್ಟಿಂದ ಇನ್ನೂ ಸೀಸ್ ಮಾಡಲಿಲ್ಲ ಇವತ್ತು ತನಕ. ಬಟ್ ಆದರೆ ಯಾವುದು ಸೀಸ್ ಮಾಡಿದ್ದಾರೆ ಅದು ಟೋಟಲಿ ಫ್ಯಾಬ್ರಿಕೇಟೆಡ್ ಅಂತ ಗೊತ್ತಾದ ಮೇಲೆ ಕೂಡ ಅದನ್ನು FSLಗೆ ಕಳಿಸಿ ರಿಪೋರ್ಟ್ ತಗೋತಾರೆ. ರಿಪೋರ್ಟ್ ಯಾವ ಥರ ತಗೋತಾ ಇದ್ದಾರೆ ಮೇಡಮ್, ಇವಾಗ ನಿಮ್ಮ ಹೆಸರು ಪವಿತ್ರ ಕೆಳಗಡೆ ನೋಯಲ್ ಸೈನ್ ಮಾಡ್ತಾನೆ, ಈಶ್ವರ್ ರಾಜ್ ಕೆಳಗಡೆ ನೋಯಲ್ ಸೈನ್ ಮಾಡ್ತಾನೆ, ಬೇರೆ ಇನ್ನೊಬ್ರು ಹೆಸರಿದೆ ಅಲ್ಲೂ ಕೂಡ ನೋಯಲ್ ಸೈನ್ ಮಾಡ್ತಾನೆ. ಈ 3 ನೋಯಲ್ ಸಿಗ್ನೇಚರ್ ತಗೊಂಡು FSLಗೆ ಕಳಿಸಿ ಮ್ಯಾಚ್ ಆಗಿದೆಯಾ ನೋಡಿ ಅಂತ ರಿಪೋರ್ಟ್ ತಗೊಂಡಿದ್ದಾರೆ. ಯಾರ ಹೆಸರು ಕೆಳಗಡೆ ಈ ಸಿಗ್ನೇಚರ್ ಕಂಡು ಬಂದಿದೆ ಅಂತ FSLಗೆ ಅಡಗಿಸಿಟ್ಟಿದ್ದಾರೆ. ಅಡಗಿಸಿಟ್ಬಿಟ್ಟು ಈ ಸಿಗ್ನೇಚರ್ ಮ್ಯಾಚ್ ಆಗಿದೆ ಅಂತ ಹೇಳಿ ಒಂದು FSL ರಿಪೋರ್ಟ್ ತಗೊಂಡು ಇಟ್ಕೊಂಡಿದ್ದಾರೆ. ಇದು ಯಾವಾಗ ನಮಗೆ ಗೊತ್ತಾಯಿತು, ನಾವು ಚೀಫ್ ಮಿನಿಸ್ಟರ್ಗೆ ಎಲ್ಲರಿಗೂ ಹೋಮ್ ಮಿನಿಸ್ಟರ್ಗೆ ಈ ಥರ ಇವರು ಪ್ರಯತ್ನ ಪಡ್ತಾ ಇದ್ದಾರೆ, ಇವ್ರನ್ನ ಫಿಕ್ಸ್ ಮಾಡೋದಕ್ಕೆ ರಾಂಗ್ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸಿ ಹೆಂಗೋ ಒಂದು FSL ರಿಪೋರ್ಟ್ ತಗೊಳ್ಳೋದಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ಆವಾಗ ಇದ್ದಿದ್ದು ಶ್ಯಾಮಸುಂದರ್ ಅಂತ CCB ಇನ್ಸ್ಪೆಕ್ಟರ್ ಮೇಲೆ ನಾನು ಕಂಪ್ಲೇಂಟ್ ಮಾಡ್ತೀನಿ. ಇನ್ವಾಲ್ವ್ಮೆಂಟ್ ಆಫ್ ದಿ ರೈಟರ್ ಗಿರೀಶ್ ಅಂತ CCBಯಲ್ಲಿ ಇರೋದು ಅವ್ರದ್ದು ಕೂಡ ಕಂಡು ಬಂದಿದೆ, ಅದರಿಂದ ನಮಗೆ ನ್ಯಾಯ ಸಿಗೋದೆಲ್ಲ ಹೇಳಿ. ಸೊ ಏನು ಮಾಡಿದ್ರು, ಇಮ್ಮಿಡಿಯೇಟಾಗಿ ಕೇಸ್ನ ADGP ಆರ್ಡರ್ ಮಾಡಿ ಇವಾಗ ACP ನಾರ್ತ್ ಮಿಸ್ಟರ್ ಶ್ರೀಕಾಂತ್ ಅಂತ ಒಂದು ACPಗೆ ಕೊಟ್ಟಿದ್ದಾರೆ. ನಮ್ಮನ್ನು ಹೋಗಿ ಅಲ್ಲಿ ನೋಡೋದು ಕೇಳಿದ್ರು, ನಾವು ಹೋಗಿದ್ವಿ. ಅಲ್ಲಿ ಹೋಗುವಾಗ ಆವತ್ತೇ ಫಸ್ಟ್ ಟೈಮ್ ನಾನು ರೆಕಾರ್ಡ್ ಮಾಡಿದ್ದು, ರೈಟರ್ ತಗೊಂಡು ಬಂದು ಇವರೆಲ್ಲ ತೋರಿಸಿದ್ರು ACPಗೆ ಕೂಡ. ACP ಬಿಲೀವ್ಸ್ ದಟ್ ಈ ಥರ ಆಗಿದೆ ಅಲ್ಲ. ನಾವು ಒಂದೇ ಸಿಂಪಲ್ ಕ್ವಶನ್ ಕೇಳಿದ್ವಿ, ನೀವು ಡಾಕ್ಯುಮೆಂಟ್ಸ್ ಯಾವುದು ಕಳಿಸಿ ರಿಪೋರ್ಟ್ ತಗೊಂಡಿದ್ದಾರೆ ಅಂತ ಕೇಳುವಾಗ ಈ ಯಾವುದು ಫ್ಯಾಬ್ರಿಕೇಟೆಡ್ ಅಪ್ಲಿಕೇಶನ್ ಇದೆ 10 lakhs ಒಂದು ಲೋನ್ ಅಂದರೆ ಅಪ್ಲಿಕೇಶನ್ ತಾನೇ ಸೋರ್ಸ್, ಅಪ್ಲಿಕೇಶನ್ ಮೂಲಕ ತಾನೇ ಲೋನ್ ಕೊಡೋದು. ಅದೇ ಫ್ಯಾಬ್ರಿಕೇಟೆಡ್ ಇದ್ದರೆ ಹೆಂಗೆ ನೀವು ಲೋನ್ ಕೊಡ್ತೀರಾ? ಫ್ಯಾಬ್ರಿಕೇಟೆಡ್ ಒಂದು ಲೋನ್ ಅದರಲ್ಲಿ ಡೇಟ್ ಪ್ಲೇಸ್ ಇಲ್ಲ, ಯಾವುದು ಫಿಲಪ್ ಆಗಿಲ್ಲ, ಅದು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಇವಾಗ ಫ್ಯಾಬ್ರಿಕೇಟೆಡ್ ಅಂತ ಕಂಡು ಬಂದ ಮೇಲೆ ಅದನ್ನು ಕನ್ಸಿಡರ್ ಮಾಡೋಕ್ಕಾಗುತ್ತಾ? ಬಟ್ ಆದರೆ ಅದನ್ನು ಇಟ್ಕೊಂಡು ಇವರು ಬಂದು ಒಂದು ಒಪಿನಿಯನ್ ತಗೊಂಡು ಇಟ್ಕೊಂಡಿದ್ದಾರೆ ಅಂತ ಹೇಳಿ June 30th ಚೀಫ್ ಮಿನಿಸ್ಟರ್ಗೆ, ಹೋಮ್ ಮಿನಿಸ್ಟರ್ಗೆ, CM PAಗೆ, DG IGP, ಆಮೇಲೆ ಕಮಿಷನರ್ ಆಫ್ ಪೊಲೀಸ್ ಮಂಗಳೂರು, ಈ ಥರ ಪೊಲೀಸೇ ಈ ಥರ ಪ್ರಯತ್ನ ಪಟ್ಟಿದ್ದಾರೆ. ಒಂದು ಫೋರ್ಜ್ಡ್ ಡಾಕ್ಯುಮೆಂಟ್, ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ನ ಕಳಿಸಿ ಇದು FSL ರಿಪೋರ್ಟ್ ತಗೊಂಡಿದ್ದಾರೆ. ಈ ಬಗ್ಗೆ ತನಿಖೆ ಮಾಡೋದಾಗ ಏನಾದರೂ ಹೇಳಿದಾರಾ? ಇವಾಗ ಬಂದು ಐ ಅಂಡರ್ಸ್ಟ್ಯಾಂಡ್ ದಟ್ ಕಮಿಷನರ್ ಆಫ್ ಪೊಲೀಸ್ ಇಸ್ ಆಲ್ಸೋ ಗಿವನ್ ಇಸ್ ಅಟೆನ್ಷನ್ ಟು ದಿಸ್ ಕಂಪ್ಲೇಂಟ್. ಆ್ಯಂಡ್ ನಾವು ಲಾಸ್ಟಾಗಿ ನೋಡುವಾಗ ಲಾಸ್ಟಾಗಿ ಇವ್ರನ್ನ ಕರ್ಕೊಂಡು ಹೋಗಿ ಒಂದು ದಿವಸ ಮಾತಾಡುವಾಗ ಒಂದು 10 days ಬ್ಯಾಕ್ ಕಮಿಷನರ್ ಕೂಡ ಮಿಸ್ಲೀಡ್ ಆಗಿದ್ದು. ಯಾವ ಥರ ಹೇಳ್ತಾ ಇದ್ರು ಅಂದರೆ, ಇವನ್ ತಂದೆ ಬಂದು ಇವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತೆಲ್ಲ ನಮಗೆ ಸಜೆಷನ್ ಕೊಟ್ಟರು. ಯಾಕೆ ಅಂತ ಕೇಳಿದ್ರೆ, ತಂದೆದೇ ಜಾಗ ಗೊತ್ತಿಲ್ಲದ್ರೆ ಇವನು ತಗೊಂಡು ಬಂದು ಅಡಮಾನ ಇಟ್ಟು ಲೋನ್ ತಗೊಂಡಿದ್ದಾರೆ ಅಂತ ನೀವು ಕಂಪ್ಲೇಂಟ್ ಎಲ್ಲ ಕೊಟ್ಟರೆ ಅವ್ರದ್ದು ಲ್ಯಾಂಡ್ ಬಚಾವ್ ಆಗುತ್ತೆ ಅಂತ ಹೇಳಿ. ಬಟ್ ಆ ಸಜೆಷನ್ ಎಲ್ಲ ನಮಗೆ ಅದು ಲೀಗಲ್ ಆಗಿ ಕಾಣಿಸ್ತಾ ಇಲ್ಲ. ಆಮೇಲೆ ನಾವು ಇದೆಲ್ಲ ಹೇಳಿ ಕಂಪ್ಲೀಟಾಗಿ ಕಮಿಷನರ್ಗೆ ಪ್ರೂವ್ ಮಾಡಿದ ಮೇಲೆ, ಇವಾಗ ಇದೆಲ್ಲ ಬರೆದು ಹೇಳಿದ ಮೇಲೆ ಕಮಿಷನರೇ ಬಂದು ಅದಕ್ಕೆ ಡಾಕ್ಯುಮೆಂಟ್ಸ್ FIR ಆಗಿರೋದು 36 ಲಕ್ಷಕ್ಕೆ 7 ಲಕ್ಷಕ್ಕೆ 36 ಲಕ್ಷ ಡಾಕ್ಯುಮೆಂಟ್ಸ್ ಎಲ್ಲ ಪೂರ ಸೀಸ್ ಆಗಿದೆ. 7 lakhs ಸೀಸೇ ಆಗಲಿಲ್ಲ. DC ಕೋರ್ಟಲ್ಲಿರೋದು ಯಾವುದು ಒರಿಜಿನಲ್ ಅಪ್ಲಿಕೇಶನ್ ಇದೆ ಅದು ಸೀಸ್ ಆಗಲೇ ಇಲ್ಲ. ಬಟ್ ಆದರೆ ಇವರು ಇಂಥ ಒಂದು FSL ರಿಪೋರ್ಟ್ ತಗೊಂಡಿದ್ದಾರೆ.
ಫೆಬ್ರವರಿ 22, 2021. ಇವಾಗ ಸೌತ್ ಪೊಲೀಸಿಂದ ENCPSಗೆ ಹೋಗಿದೆ ಅಂತ ಹೇಳಿದ್ನಲ್ಲ, ಟ್ರಾನ್ಸ್ಫರ್ ಮಾಡುವಾಗ ಆ IO ಕಂಡು ಬಂತು, ಇವರೇ ಫ್ರಾಡ್ ಪ್ಲೇ ಮಾಡಿದ್ದಾರೆ ಅಕ್ಯೂಸ್ಟೇ ಅಂತ ಹೇಳಿ 4 ಪೇಜ್ ಅಪ್ಲಿಕೇಶನ್ ಹಾಕಿ ಬೇಲ್ ಕ್ಯಾನ್ಸಲ್ ಮಾಡಿದ್ದಾರೆ. ಆ ಬೇಲ್ ಕ್ಯಾನ್ಸಲ್ ಮಾಡಿದ ಅಪ್ಲಿಕೇಶನ್ ಹೇಳಿದ್ದಾರೆ ಫುಲ್ ಆಗಿ ಕಂಪ್ಲೀಟ್ ಈ ಫ್ರಾಡ್ಸ್ಟರ್ಸ್ ರೋಲ್ ಪ್ಲೇ ಮಾಡಿದ್ದಾರೆ, ಅದಕ್ಕೆ ಎಲ್ಲ ಒಪ್ಕೊಂಡಿದ್ದಾರೆ ಅವರೇ ತಪ್ಪು ಮಾಡಿದ್ದು ಅಂತ ಹೇಳ್ತಾರೆ. ಅದರಲ್ಲಿ ಅವರು ಹ್ಯಾಬಿಚುವಲ್ ಫ್ರಾಡ್ಸ್ಟರ್ಸ್ ಅಂತ ಹೇಳ್ತಾರೆ. 4 ಪೇಜ್ ಇದೆ. ಒಂದು ತನಿಖೆ ಆಫೀಸರ್ಗೆ ಇಷ್ಟೆಲ್ಲ ತನಿಖೆ ಮಾಡಿ ಕಂಡು ಬಂದಿರುವಾಗ ಫರ್ದರ್ ರಘುನಾಯಕ್ ಅಂತ ಒಂದು SI ಅವ್ರಿಗೆ ತನಿಖೆಗೆ ಹೋಗ್ತಾ ಇದೆ. ಯಾಕೆ ಈ IO ಸತೀಶ್ ಒಂದು ಪೊಲೀಸ್ ಸ್ಟೇಷನ್ ಗವರ್ಮೆಂಟ್ ಫಾರ್ಮ್ ಮಾಡಿ ಮೇಡಮ್, 25 lakhs ಮೇಲೆ ಇರೋದೆಲ್ಲ ಇಲ್ಲಿಗೆ ಹೋಗಬೇಕು ENCPSಗೆ, ಅದು ಸೆಂಟ್ ಪೊಲೀಸ್ ಸ್ಟೇಷನ್ ಆಗಿದೆ, ನೆಕ್ಸ್ಟ್ ಅವ್ರಿಗೆ ಕೊಡಿ ಅದು ತನಿಖೆ ಅಂತ ಹೇಳಿರುವಾಗ ಯಾಕೆ ಆ ಸ್ಟೇಷನ್ನಿಂದ ಒಂದು ರಘುನಾಯಕ್ ಅಂತ ಒಂದು SIಗೆ ಕೇಸ್ ಟ್ರಾನ್ಸ್ಫರ್ ಮಾಡಿದ್ರು? ಟ್ರಾನ್ಸ್ಫರ್ ಮಾಡಿ ಈ ಸತೀಶ್ ಕೊಟ್ಟಿದ್ದಾರಲ್ಲ ರಿಪೋರ್ಟ್ ಫೆಬ್ರವರಿ 22 to 2021ಗೆ, ಅದು ಬಿಟ್ಟು 6 ತಿಂಗಳಾದಮೇಲೆ ಆ ತನಿಖೆ ಅಧಿಕಾರಿ ಹೇಳ್ತಾರೆ ಯಾವುದು ಸಾಕ್ಷಿಗಳು ಕಂಡು ಬಂದಿಲ್ಲ ಕಂಪ್ಲೇಂಟಲ್ಲಿ. ಜನವರಿ 23ಯಲ್ಲಿ ಅದೇ ತನಿಖೆ ಅಧಿಕಾರಿ ಬಿ ರಿಪೋರ್ಟ್ ಹಾಕ್ತಾರೆ. ಬಿ ರಿಪೋರ್ಟ್ ಹಾಕಿ ಸ್ವಲ್ಪ ಸಮಯಕ್ಕಲ್ಲ ಇವಾಗ ಸೀಸ್ ಮಾಡಿದ್ದಾರೆ ತಾನೆ 36 lakhs ಲೋನ್. ಆ 36 lakhs ಲೋನ್ಗೆ DRTಯಲ್ಲಿ ಹೋಗಿ ಕೇಸ್ ಫೈಲ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ಬ್ಯಾಂಕ್, ಅಲ್ಲಿ ಎವಿಡೆನ್ಸ್ ಲೀಡ್ ಮಾಡಬೇಕು. ಯಾರು ಬ್ಯಾಂಕ್ ಅವರು ಎವಿಡೆನ್ಸ್ ಲೀಡ್ ಮಾಡೋದಕ್ಕೆ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಪೊಲೀಸ್ ಯೂಸ್ ಮಾಡಿದ್ದಾರೆ. ಅದಕ್ಕೆ ಬ್ಯಾಂಕೇ ಹೇಳ್ತಾ ಇದ್ದಾರೆ, ಒಂದು ಐಎ ಅಲ್ಲಿ ಹೇಳಿ ಕೋರ್ಟ್ಗೆ, ನಾವು ಪೊಲೀಸ್ಗೆ ಹೇಳಿದ್ವಿ ನಮ್ದೆಲ್ಲ ಸೀದಾಗಿದೆ, ನಮ್ಗೆ ಎವಿಡೆನ್ಸ್ ಲೀಡ್ ಮಾಡೋಕ್ಕಾಗ್ತಾ ಇಲ್ಲ, ನೀವು ಸರ್ಟಿಫೈಡ್ ಕಾಪಿ ಕೊಡಿ ಅಂತ ಕೇಳಿದಾರಂತೆ. ಅದಕ್ಕೆ ಸರ್ಟಿಫೈ ಮಾಡಿ ಪೊಲೀಸ್ ಯಾರು ಸೀಸ್ ಮಾಡಿದ್ದಾರೆ ಅದೇ ಪೊಲೀಸ್ ಕೋರ್ಟ್ ಪರ್ಮಿಷನ್ ಇಲ್ಲದೆ ಒಂದು ಸರ್ಟಿಫೈಡ್ ಕಾಪೀಸ್ ಕೊಟ್ಟು ಕಳಿಸಿದ್ದಾರೆ. ಅದನ್ನು ತಗೊಂಡು ಬಂದು DRT ಮುಂದೆ ಹಾಕಿ ಒಂದು ಆರ್ಡರ್ ತಗೊಂಡಿದ್ದಾರೆ ಎವಿಡೆನ್ಸ್ ಲೀಡ್ ಮಾಡೋದಕ್ಕೆ. ಈ 28/7ಗೆ ಎವಿಡೆನ್ಸ್ ಲೀಡ್ ಮಾಡೋದಕ್ಕೆ ಆರ್ಡರ್ ಆಗಿದೆ. ಇಷ್ಟೆಲ್ಲ ಆಗಿರುವಾಗ ಕೂಡ 7 lakhs ಲೋನ್ ಕಂಪ್ಲೀಟ್ ಅವರೇ ಎಲ್ಲ ತಗೊಂಡಿದ್ದಾರೆ, ಕಂಪ್ಲೀಟ್ ಫೋರ್ಜರಿ ಮಾಡಿದ್ದಾರೆ ಅಂತ ರಿಪೋರ್ಟ್ ಇರುವಾಗ ಕೂಡ ಆ FSL ರಿಪೋರ್ಟ್ ಈ ಥರ ಒಂದು ತೆಗೆದು ಇಟ್ಕೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಬಟ್ ಅದು ಎಷ್ಟು ದೂರ ಇದು ಇದೆ ಇನ್ನೂ ಈ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ ನಾವು ಕೊಟ್ಟಿರೋದು ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಇವಾಗ ನಾವು ಹೇಳಿದ್ರೆ ರೀಕಾಲ್ ಮಾಡಿದ್ದಾರೆ ಅಂತ. ಬಿ ರಿಪೋರ್ಟ್ ಹಾಕಿದ ಮೇಲೆ ಪೊಲೀಸೇ ಹೋಗಿ ರೀಕಾಲ್ ಮಾಡಿದ್ದಾರೆ, ಅದು ಅಪ್ಲಿಕೇಶನ್ ಹಾಕಿ ಬಿ ರಿಪೋರ್ಟ್ ಕನ್ಸಿಡರ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸರ್, ಈಗ ಕೊನೆಯದಾಗಿ ಸರ್ಕಾರಕ್ಕೆ ಏನು ಹೇಳ್ತೀರಾ? ಯಾವ ರೀತಿ ತನಿಖೆ ಆಗಬೇಕು ಅಂತ ಹೇಳ್ತೀರಾ ಸರ್? ಎಲ್ಲ ಡಾಕ್ಯುಮೆಂಟ್ಸ್ ಇವಾಗ ಯಾವ ನೋಟಿಸ್ ಇವನಿಗೆ ಫಸ್ಟ್ ಬಂದಿದೆ ಅದರಿಂದ ಇವರಿಗೆ ಲೋನ್ ಇರೋದೇ ಕಂಡು ಬಂದಿದೆ. ಹಂಗಿರುವಾಗ ಎಲ್ಲ ಡಾಕ್ಯುಮೆಂಟ್ಸ್ನು ಕೂಡ ಪರಿಶೀಲನೆ ಮಾಡಿ ಅದು ಕರೆಕ್ಟ್ ಇದೆಯಾ, ಲೀಗಲ್ ಆಗಿ ಮಾಡಿದಾರಾ ಬ್ಯಾಂಕ್ ಅವರು, ಇಷ್ಟು ಫ್ರಾಡ್ ಪ್ಲೇ ಅಡ್ರೆಸ್ಸಲ್ಲಿ ಹೆಸರಲ್ಲಿ ಎಲ್ಲ ಇರುವಾಗ ನಾವು ಇವಾಗ ಕಾನೂನು ಪ್ರಕಾರ ಹೇಳ್ತೀವಿ ಮೇಡಮ್, ಒಂದು ಹೆಸರು ಚೇಂಜ್ ಆಗಿದ್ದರೆ ಕೂಡ ಈಸ್ ನಾನ್ ಎಕ್ಸಿಸ್ಟೆಂಟ್ ಪರ್ಸನ್ ಆರ್ ಈಸ್ ಎ ಡಿಫರೆಂಟ್ ಪರ್ಸನ್ ಅಂತ ಹೇಳ್ತಾರೆ. ಆ ಥರ ಇರುವಾಗ ಇಲ್ಲಿ ಇಷ್ಟು ಅಡ್ರೆಸ್ಸಸ್ ಚೇಂಜ್ ಹೆಸರು ಚೇಂಜ್ ಎಲ್ಲ ಇರುವಾಗ ಕೂಡ ಅದನ್ನೆಲ್ಲ ಕನ್ಸಿಡರ್ ಮಾಡದೇ ಇಲ್ಲ, ಬರೀ ಸಿಗ್ನೇಚರ್ನ ತಗೊಂಡು ಎಲ್ಲರಿಗೂ ಇವನೇ ಸಿಗ್ನೇಚರ್ ಮಾಡಿದ್ದಾನೆ ಅಂತ ಹೇಳಿ ಇವನ ಮೇಲೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದು ಬಿಟ್ಟು ಇವಾಗ ನಮಗೆ ಭರವಸೆ ಇದೆ, ಚೀಫ್ ಮಿನಿಸ್ಟರ್ ಮುಂದೆ, ಹೋಮ್ ಮಿನಿಸ್ಟರ್ ಮುಂದೆ ಎಲ್ಲ ಹೇಳಿರೋದು, DGP ಕೂಡ ಮಾತಾಡಿದ್ದಾರೆ, DGP ಕೂಡ ಕಮಿಷನ್ಗೂ ಮಾತಾಡಿದ್ದಾರೆ. ಡೆಫಿನೆಟ್ಲಿ ಇದನ್ನು ಒಂದು ಕೇಪಬಲ್ ಆಫೀಸರ್ಗೆ ಕೊಟ್ಟು ಅವರು ಎಲ್ಲ ಡಾಕ್ಯುಮೆಂಟ್ಸ್ನ ಲೀಗಲ್ ಆಗಿ ಪರಿಶೀಲನೆ ಮಾಡಿ FSLಗೆ ಕಳಿಸೋದು, FSL ರಿಪೋರ್ಟ್ ತಗೊಂಡು ಯಾರು ಬ್ಯಾಂಕ್ ಮ್ಯಾನೇಜರ್ಸ್ ಇಬ್ಬರು ಇನ್ವಾಲ್ವ್ ಆಗಿರೋದು ಕ್ಲಿಯರ್ ಆಗಿ ಕಂಡು ಬರ್ತಾ ಇದೆ. ಆಮೇಲೆ ಅಕ್ಯೂಸ್ಡ್ ಇನ್ವಾಲ್ವ್ಮೆಂಟ್ ಕ್ಲಿಯರ್ ಕಂಡು ಬರ್ತಾ ಇದೆ. ಆಲ್ರೆಡಿ ಅವರು ಬಂದು 27/3/2019 ಬರೆದು ಕೊಟ್ಟಿದ್ದಾರೆ, ನಾವೇ ಮಾಡಿದ್ವಿ ಅಂತ ಪೊಲೀಸಿಗೆ. ಅದನ್ನೆಲ್ಲ ಪರಿಶೀಲನೆ ಮಾಡಿ ಕರೆಕ್ಟಾಗಿ ಕೋರ್ಟಲ್ಲಿ ಒಂದು ಚಾರ್ಜ್ ಶೀಟ್ ಫೈಲ್ ಮಾಡಿ ಈ ಕೇಸಲ್ಲಿ ಜಸ್ಟಿಸ್ ಕೊಡಬೇಕು, ಇವರಿಗೆ ನ್ಯಾಯ ಸಿಗಬೇಕು ಮೇಡಮ್.
ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿ ನೊಂದವರ ಪರ ಹೋರಾಡ್ತಾ ಇದ್ದೀರಾ ಸರ್. ನಮ್ಮ ಆಶಯ ಕೂಡ ನ್ಯಾಯ ಸಿಗಲಿ ಅನ್ನೋದೇ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್.